ಸೊ ಗಾಯ್ಸ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಹೊಸ ವೀಡಿಯೋ. ಬೆಳಗ್ಗೆ 5 ಗಂಟೆಗೆ ಇದ್ಬಿಟ್ಟು ಇವತ್ತು 5:15 ಸೀದಾ ಬೆಟ್ಟ. ಸೊ ಬೆಟ್ಟಕ್ಕೆ 2.5 ಕಿಲೋಮೀಟರ್ಗೆ ಟೀಮ್ ಬತ್ತವ್ರೆ. ಇವನು ಹಬ್ಬ ಮಾತ್ರ ಬಂದವನು, ಇವತ್ತು ನಂತರ ಬೇಗ ಇದ್ದೆ. ಇನ್ನೂ ಮಿಕ್ಕಿದ ಜನ ಇನ್ನೊಂದು ಕಿಲೋಮೀಟ್ರ್ ಹಿಂದೆ ಅವರೇ. ಅವ್ರು ಈ ಕಡೆ ರೂಟಿಂದ ಬರ್ತಾರೆ, ನಾನು ಈ ಕಡೆ ರೂಟಿಂದ ಬಂದಿರೋದು. ನನಗೆ ಈ ಕಡೆಯಿಂದ 4-5 ಕಿಲೋಮೀಟ್ರು, ಇವ್ರಿಗೆ ಈ ಕಡೆಯಿಂದ 4-5 ಕಿಲೋಮೀಟ್ರು ಸೆಂಟ್ರ್ ಪಾಯಿಂಟ್ ಇದು. ಸೊ ಅವ್ರು ಬರೋವ್ರಿಗೆ ವೆಯ್ಟ್ ಮಾಡಬೇಕು. ಮುಂದೆ ಏನಂತ ಗೊತ್ತಿಲ್ಲ. ಹಳೆ ಟೀಮ್ ಬ್ಯಾಕ್ ವಾಪಸ್ ಬಂದವ್ರೆ. ಸೊ ಬೆಟ್ಟದ ಮೇಲೆ ಹೋಗಿ ಬೆಟ್ಟದ ಮೇಲೆ ವರ್ಕೌಟ್ ಮಾಡಬೇಕು. ನನಗೆ ಬಂದಿರೋ ಈ ಥರ ಲೈಟಾಗಿರೋ ಹೊಟ್ಟೆನ ಕರಗಿಸ್ಬೇಕು ಅಂತ ಪ್ಲಾನ್ ಮಾಡಿದ್ದೀನಿ 21 ದಿವಸದಲ್ಲಿ. ಲೈಟಾಗಿ ಹೊಟ್ಟೆ ಮಾಡಿದ್ದೆ. ಸೊ ಬಂದರು ಎಲ್ಲ ಟೀಮು. ಇವರೆಲ್ಲ ಇಷ್ಟು ಲೇಟಾಗಿ ಬರ್ತಾವ್ರೆ ಅಂತ ಓಹೋ ಖಾರ ಬರೋಂಗಾದ್ರ ಅಲ್ಲಿ ನಿಮಗೂ ಸುಖ ಬಂತು. ಸುಖ ನಿನ್ನ ನಡ್ಕೊಂಬತ್ತಿದ್ದವ್ರು ಸುಖ ಬಂದದ. ಅಲ್ಲೇ ಖಾರ ಬರೋಂಗಾದ್ರೆ ಇಲ್ಲಿವರೆಗೂ ಎಲ್ಲ ಓಡಿಸ್ಕೊಂಬತ್ತಾಗಿರ ಅವ್ರನ್ನೆಲ್ಲ. ಎಷ್ಟು ಜನ ಬರ್ತಾವ್ರೆ? 3. ಮೂರೇ ನಾನು 13 ಜನ ಬರೋರು. 3 ಜನ ಕರ್ಕೊಂಬಂದಿರ ನೀನು? ರೈಟ್ ಬಂದಿರೋದೇ 3 ಜನ ಇದೆ. ಹೌದಾ? ಸೊ ಗೈಸ್ ಬಾಯ್ಸ್ ಜೊತೆ ವರ್ಕೌಟ್ ಎಲ್ಲ ಮುಗೀತು, ದೇವಸ್ಥಾನ ಮುಗೀತು. ಸೀದಾ ಮನೆ ಕಡೆಗೆ ಹೋಗಿ ನೆಕ್ಸ್ಟ್ ಕೆಲಸ ನೋಡಬೇಕು. ನೆಕ್ಸ್ಟ್ ಕೆಲಸ ಏನಪ್ಪ ಅಂತಂದರೆ ನಿನ್ನೆ ವಿಡಿಯೋ ಎಡಿಟ್ ಮಾಡಬೇಕು. ಸೊ ನಾನೇನೇ ಇದ್ರು ಎಡಿಟ್ ಎಲ್ಲ ಇವತ್ತಿಗೆ ಅಂತೀನಿ. ಬೆಳಗ್ಗೆ ಹೋಗಿ ಏನೇ ಇದ್ರು 9 ಗಂಟೆ ಅಷ್ಟಕ್ಕೆಲ್ಲ ಮುಗಿಸ್ಕೊಂಡ್ಬಿಡ್ಬೇಕು. ಟೈಮ್ ಇವಾಗ ಕರೆಕ್ಟಾಗಿ 7 ಗಂಟೆ. ಇವಾಗ ಮನೆಗೆ ಹೋಗ್ಬೇಕು ಒಂದು 10 ನಿಮಿಷ. 7-10 ನಿಮಿಷನೂ ಆಗಲ್ಲ. ಕರೆಕ್ಟಾಗಿ ಹೊಟ್ಟಂದ್ರೆ ಒಂದು 5-6 ನಿಮಿಷಕ್ಕೆಲ್ಲ ಹೊಟ್ಟತೀನಿ. ಚೂರು ಆರಾಮಾಗಿ ಕೂಲಾಗಿ ಹೋಗ್ತೀನಿ ಅಂತಂದರೆ 10 ನಿಮಿಷ ಬೇಕು. ಸೊ 10 ನಿಮಿಷಕ್ಕೆ ಹೋಗಿ ಎಡಿಟ್ ಮಾಡಕ್ಕೆ ಕೂತ್ಕೊಬೇಕು. ಎಡಿಟ್ ಮಾಡಕ್ಕೆ ಅಂದರೆ 1 ಅವರ್ ಆಗ್ತದೆ. ಅದಾದಮೇಲೆ ಇವತ್ತಿನ ಪ್ಲಾನ್ಸ್ ಏನೇನೋ ಅಂತ ಪೂರ್ತಿ ಇವತ್ತೇ ನೋಡ್ತೀರಾ. ಇಂಟ್ರೆಸ್ಟಿಂಗ್ ಆಗಿರ್ತದೆ. ವೀಡಿಯೋನ ಕೊನೆವರೆಗೂ ನೋಡಿರಿ. ಅಷ್ಟೇ ಗೈಸ್, ಇವಾಗ ಮನೆ ಹತ್ರಕ್ಕೆ ಹೋಗಿ ಸಿಗೋಣ. ಫುಲ್ ಪೀಸ್ ಬೆಟ್ಟ. ಒಂದೇ ಒಂದು ಪಿಳ್ಳೇನು ಇರೋಲ್ಲ. ಅವ್ರು ಬಂದಿದ್ದು ಹುಡುಗರೆಲ್ಲ ಹೊರಟಾರ. ಅವ್ರು ಬೇಗನೇ ಸ್ಕೂಲ್ಗೆ ಹೋಗ್ಬೇಕಲ್ಲ. ಅವರು ಮ್ಯಾಕ್ಸಿಮಮ್ 6:30 ತನಕ ಇರ್ತಾರೆ ಅಷ್ಟೇ. ಅವರು 6:30 ಕರೆಕ್ಟಾಗಿ ಎಕ್ಸಾಕ್ಟಾಗಿ ಎಲ್ಲೇ ಇದ್ರು ಜಾಗ ಖಾಲಿ ಮಾಡ್ತಾರೆ ಹೊರಟರು. ಸೊ ನಂದು ಮುಗೀತು. ನನ್ನ ಸೈಕಲ್ ಅಲ್ಲೈತೆ ನೋಡ್ರಿ. ಅದನ್ನ ಎತ್ಕೊಂಡು ಇವಾಗ ಮನೆ ಕಡೆಗೆ ಹೋಗ್ಬೇಕು. 2 hours later. ಬಾಲ ಜಲ್ದಿ, ಹುಡುಗಿ ರೆಡಿ ಆಗತ್ತಿಲ್ಲಲ್ಲ ಗೈಸ್. ಇವಾಗ ಕಾಲೇಜ್ ಹತ್ರಕ್ಕೆ ಹೋಗ್ಬೇಕು. ಡಾಕ್ಯುಮೆಂಟಲ್ಲಿ ಇಸ್ಕೊಂಡು ಕಾಲೇಜ್ಗೆ ಸಕ್ಸಸ್ಫುಲಿ ಏನಪ್ಪ ಅಂದ್ರೆ ಡಾಕ್ಯುಮೆಂಟಲ್ಲಿ ವೈಂಡ್ ಅಪ್ ಮಾಡ್ತಾ ಇದೀವಿ ಕಾಲೇಜ್ನ. ರಿಸಲ್ಟ್ ಬಂದಿಲ್ಲ ರೀ. ನಾವು ಅಂದರೆ ನಮ್ಮ ಒರಿಜಿನಲ್ ಡಾಕ್ಯುಮೆಂಟ್ ಎಲ್ಲ ಕಾಲೇಜಲ್ಲಿ ಗೈಸ್ ಎಲ್ಲ ಇಸ್ಕೊಂಬರಕ್ಕೆ ಹೋಗ್ಬೇಕು. ಇವಾಗ SLC ಮಾರ್ಕ್ಸ್ಗಳು PC ಮಾರ್ಕ್ಸ್ಗಳೆಲ್ಲ ಕೊಡ್ತಾವ್ರಂತೆ. ಅದೆಲ್ಲ ಅಡ್ಮಿಷನ್ ಟೈಮ್ ರಿಲೀಸ್ ಮಾಡಿಕೊಂಡಿದ್ರು. ಸೊ ಅದನ್ನ ಇಸ್ಕೊಂಬರಕ್ಕೆ ಹೋಗ್ಬೇಕು. ಅದ್ರ ಜೊತೆಗೆ ಒಂದು ಸರ್ಪ್ರೈಸ್ ಎಕ್ಸ್ಟ್ರಾ ಟ್ರೈನಲ್ಲಿ ಅಣ್ಣ ಮೆಕ್ಯಾನಿಕ್ ಮಾಡೋಣ ಬರ್ರಿ ತೋರಿಸ್ತೀನಿ ಏನು ಅಂತ. ತಿನ್ನಲ್ಲ ಅಲ್ಲಿ ಯಾವ್ದನ್ನ ಸುಮ್ಮನಿರಲ್ಲ ಮಕ್ಕಳೆಲ್ಲ ಬಿಡ್ತಾವಲ್ಲ ಗೈಸ್. ಕಿರಣ ಆ್ಯಕ್ಚುಲಿ ಒಂದು ಬೈಕಿಂದ ಒಂದು ಸ್ಟೆಪ್ ಫಾರ್ವರ್ಡ್ ಮುಂದೆ ಕೊಟ್ಟವನೇ. ಏನಪ್ಪ ಅಂತಂದರೆ ಆಲ್ ಆಫ್ ಎ ಸಡನ್ ಕಾರ್ ತಂದು ಮನೆ ಮುಂದೆ ನಿಲ್ಸ್ಕೊಂಡವನೇ. ಕಾರ್ ತಂದು 5 ದಿವಸ ಆಯಿತು. ಎಲ್ಲರೂ ವಿಶ್ ಮಾಡಿಬಿಡ್ರಿ. ನೋಡಿರಿ ಅಣ್ಣ ಹೇಳಿ ಇಲ್ಲ ಏನೂ ಇಲ್ಲ. ಆ್ಯಕ್ಚುಲಿ ಯೂಸ್ಡ್ ಕಾರೇ ತಂದಿದ್ದು. ಸೊ ಅದಕ್ಕೋಸ್ಕರ ವರಮಹಾಲಕ್ಷ್ಮಿ ಹಬ್ಬ ದಿವಸ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅವೆಲ್ಲ ತಂದಿದ್ದು ನೀನು. ಅವಾಗ ಕಾರಣ ಅಂತ ಬರೋಕ್ಕಾಗಿಲ್ಲ. ಎಲ್ಲರೂ ಪಾರ್ಟಿ ಕೇಳ್ಬಿಡ್ರಿ. ಅಣ್ಣ ಶ್ರೀಮಂತ ಆಗೋನೆ. ಇಲ್ಲ ಗೈಸ್, ಕಾರ್ ಮಾಡ್ಕೋನೆ ಅಂತಂದರೆ ನೋಡಿ. ಕಾಲೇಜಿಗೆ ಹೋಗ್ತಾವನೆ ಅಂತಂದರೆ ತಮಾಷೆನಿಲ್ಲ ಅದೆಲ್ಲ. ನೋಡಿ ಕಾರ್ ಇತ್ತು ತಾನು ಕಾಲೇಜಿಗೆ ಹೋಗೋಕ್ಕೆ. ನಾವು ಇನ್ನೂ ಸ್ಪೆಂಡರ್ ಪ್ಲಸ್ಸಿಗೆ ಓಡಾಡ್ತಾ ಇದ್ದೀವಿ. ಹಾಂ ಗೈಸ್, ಫೈನಲಿ ನಮ್ಮ ಹುಡುಗ ತಗೊಂಡ್ರೆ ಉದ್ದಾರ ಆಗಲಿ, ಚೆನ್ನಾಗಿಲ್ಲ, ಪರವಾಗಿಲ್ಲ. ನೋಡ ಬರೀ ಇನ್ನೂ ಪಾರ್ಟಿ ಕೊಟ್ಟಿಲ್ಲ. AC ಏನಪ್ಪ ಬಿಡೋ. ಇಲ್ಲ ಇದೊಂಚೂರು ಕೂಲ್ ಆಗೋದಕ್ಕೆ ಅಷ್ಟೇ. ಬೇಕಾದ್ರೆ ಆಫ್ ಮಾಡೋ, ಗಾಡಿ ಇಳಿಸ್ಕೊ. ಬ್ರೋ ನಿಮ್ಮ ಕಾರ್ ರಿವ್ಯೂ ಕೊಡಿ ಬ್ರೋ. ಗೈಸ್ ಇದು ಆ್ಯಕ್ಚುಲಿ ಕಿರಣ್ ಅವರ ಭಾವ ಅವ್ರದ್ದು ಇಸ್ಕೊಂಡು ಮಡಿಕೊಂಡವನೇ ಸದ್ಯಕ್ಕೆ. ಕಿರಣಂದೇನೆ ಆ್ಯಕ್ಚುಲಿ ಯಾರು ಭಾವ ಅಂತ ಇವಂದಂದ್ರೆ ಇವ್ರು ಆ್ಯಕ್ಚುಲಿ ಭಾವ್ರ ಮನೆಗೆ ಇದ್ದಿದ್ದು. ಸೊ ಸದ್ಯಕ್ಕೆ ಇವಾಗ ಇವನು ಟೆಂಪ್ರವರಿಗೆ ಇದ್ಕೊಂಡು ಮಡಿಕೊಂಡವನೇ ಅನ್ನಂಗೆ ಇವಂದೇ ಲೆಕ್ಕಕ್ಕೆ ಆ ಥರ. ಇವಂದು ಅಂದ್ಮೇಲೆ ನಮ್ದೇನೆ. ಇವಂದೆಲ್ಲ ನಮ್ದೆಲ್ಲ ಇವಂದೇ. ಗೈಸ್ ಆ್ಯಕ್ಚುಲಿ ಅವ್ರ ಭಾವ ಇನ್ನೊಂದು ಬೇರೆ ಕಾರ್ ಮಾಡ್ಬಿಟ್ಟು ಆಲ್ರೆಡಿ ಅಡ್ಡಿರೋದ್ರಿಂದ ಇದು 3ನೇದು ಕಿರಣ್ ಕೊಟ್ಬಿಟ್ಟವ್ರೆ. ಇರ್ಲಿ ನಮ್ಮ ಬಾಮಯ್ಯ ಚೆನ್ನಾಗಿರ್ಲಿ ಅಂತ. ಈ ಬಾಮಯ್ಯ ಚೆನ್ನಾಗಿರ್ಲಿ ಅಂತ ಕಿರಣ್ ಕಾರ್ನ ಕಾಂಪ್ಲಿಮೆಂಟ್ರಿ ಕೊಟ್ಟವ್ರೆ. ನಮ್ಮ ಬಾವ ಯಾವಾಗ ಕೊಡ್ತಾರೆ ಗೊತ್ತಿಲ್ಲ. ಕಲ್ತ್ಕೊಳಕ್ಕೆ ಈ ಅಪ್ಪ ಕಲ್ಲೆ ಯಾರು ಇದ್ರೆ ಕರ್ಕೊಡ್ತಾರೆ ನೋಡಿ. ಇತ್ಕಡೆ ಅಲ್ಲೇ ಓಡಾಡ್ತಾ ಇದ್ದಿ. ಆ್ಯಕ್ಚುಲಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ತಂದಿದ್ದ ಗೈಸ್ ಏನು ತೋರಿಸಲಿಲ್ಲ, ಸಸ್ಪೆನ್ಸ್ ಆಗಿರಲಿ ಅಂತ. ಸಸ್ಪೆನ್ಸ್ ಇನ್ನೇನಿಲ್ಲ. ಸೊ ಇಲ್ಲಿ ತಾಣೋಣ ಪರವಾಗಿಲ್ಲ ಅಂದ್ಬಿಟ್ಟು ಹಂಗೆ ಅಷ್ಟೇನೆ ನೋಡೋಣ. ಕಾಲೇಜ್ ತಿಳ್ಕೊಬಿಟ್ಟು ಸಿಗೋಣ ಬರ್ರಿ. ಒಂದಷ್ಟು ಕೆಲಸಗಳೆಲ್ಲ ಮುಗಿಸ್ಕೊಂಡು ಕಾಲೇಜ್ದು. ಆಮೇಲೆ ಕಿರಣಕ್ಕೆ ಕಾರ್ ರಿವ್ಯೂ ಕೊಡ್ಸೋಣ. ಓನರ್ ಎಕ್ಸ್ಪೀರಿಯನ್ಸ್ ಕೊಡ್ಸೋಣ. ಅಲ್ಲ ಗೈಸ್, ಡ್ರೈವರ್ ಎಕ್ಸ್ಪೀರಿಯನ್ಸ್. ಓನರ್ ಇನ್ನೂ ಆಗಿಲ್ಲ. ತಗೊಳ್ಳೋಣ ಗೈಸ್, ಹೊಡಿಗೆ ತಗೊಂತೀವಿ ಕಾರು. ಯಾವ ತಗೊಳ್ಳೋಣ ಹೇಳು. ಅವನು ದೊಡ್ಡ ತಗೊಳ್ಳೋಣ ಅಂತ ಗೈಸ್, ಚಿಕ್ಕದೆಲ್ಲ ಬೇಡ ಅಂತ. ಒಂದೇ ಸಲ ಇದೆಲ್ಲ ಬೇಡ, ಒಂದೇ ಸಲ BMW ತಗೊಳ್ಳೋಣ ಅಂತ. ಆಮೇಲೆ ನಾವೇ ಸದ್ಯಕ್ಕೆ ಇರ್ಲಿ, ಪರವಾಗಿಲ್ಲ, ಕಾಪಾಡ್ದ ಜೀವ. ಒಂದು ಕಾಲದಲ್ಲಿ ಕಾರ್ ಎಷ್ಟು ಇಂಪಾರ್ಟೆಂಟ್ ಅನಿಸ್ತದೆ ಅಂತಂದ್ರೆ ಯಾವ ಕಾಲದಾಗ ಅನಿಸಲಿಲ್ಲ ಅಂದ್ರೆ ಮಳೆಗಾಲದಾಗ ಅನಿಸ್ತದೆ. ಮತ್ತೆ ನನಗೆ ಅನ್ಸಿದ್ದು ನನ್ನ ತಂಗಿ ಮದುವೆ ಟೈಮಲ್ಲಿ ಅನ್ಸಿದ್ದು. ಇವನ್ಗೂ ಗೊತ್ತಾಯ್ತು ಅವಾಗ ಮದುವೆ ಟೈಮಲ್ಲಿ ಎಲ್ಲ ಇಷ್ಟೆಲ್ಲ ಮಾಡ್ತೀವಿ ನಮ್ಮ ಇಷ್ಟು ಜನದ ಹತ್ರ ಒಂದು ಕಾರ್ ಇರವಲ್ಲ ಅಂತ ಯೋಚನೆ ಮಾಡ್ತಾ ಇದ್ದು.
ಬಟ್ ಇವಾಗೆಲ್ಲ ಆದ್ಮೇಲೆ ಇವ್ನಿಗೆ ಸಿಕ್ತು. ಪರವಾಗಿಲ್ಲ, ಇವಾಗ ಯೂಸ್ ಆಗ್ತದಲ್ಲ, ಏನಾದ್ರು ಕಷ್ಟ ಅಂತ ಮುಂದೆ ಕೊಡ್ತಿದ್ದಾನೆ. ಅಷ್ಟಂತ ತಗೊಂಡೋಗ್ಬರೋಲ್ಲ. ಇಲ್ಲ ಗೈಸ್, ನಮಗೆ ಸದ್ಯಕ್ಕೆ ಏನು ಆ ಥರ ಅವಶ್ಯಕತೆ ಇಲ್ಲ. ನೋಡೋಣ, ಬಂದರೆ ಟ್ರೈ ಮಾಡೋಣ. ಬ್ಯಾಗ್ ಎತ್ಕೊಂಡು ನಿಂದು ಟ್ರಿಪ್ ಹೊಡಿಬೇಕು ಎಷ್ಟು ನೀಟಾಗೆ. ಮಂಜೊಂದೇ ಏನೋ ಇನ್ನ ಇದ್ರ ಬರ್ತ್ಡೇ ಪಾರ್ಟಿ ಕೊಟ್ಟಿಲ್ಲ ಕಳ್ಳ ಅವನು. ನಿಮ್ಮ ಬಾಬಾ ವಿಡಿಯೋ ನೋಡ್ತಾ ಇರ್ತಾರೆ ಇವಾಗ. ಅಲ್ಲಿ ಟ್ರಿಪ್ ಹೊಡಿ ಅಂತಾರಲ್ಲ ನಿನ್ನ ಮಗ. ಕಿರಣ ಕಾರ್ದ ಮೇಲೆ ಮತ್ತೆ ನಿಲ್ಸೋಲ್ಲ ಅಂತ ಅಂದ್ಬಿಟ್ಟು ಒಂದ್ಸಲಿ ಫೋನ್ ನೋಡಿದ್ರೆ ಆಗೋಯ್ತು ನಿನ್ ಕತೆ. ಇವಾಗ ಏನ್ ಮಾಡೋಕೆ ಸೋಲ್ ನಿಲ್ಸ್ಬೇಕು ಅಷ್ಟು ಮಾಡುವಾಗ ಗಾಡಿ ಹೋಗೋದು. ಹಿಂಗೆ ಗಾಡಿ ಐತ್ರಿ ಚೈತನ್ಯ ಎಲ್ಲ ಇರ್ಬೇಕು. ತಲೆ ಕೆಡ್ಸ್ಕೊಂತೀರಾ? ಏನ್ ಗಾಡಿ? ಗಾಡಿ ಬೈಕಲ್ಲೂ ಕಾರ್ಗೂ ಬೇಜನ್ ಡಿಫ್ರೆನ್ಸ್ ಇರ್ತಪ್ಪಿ. ನೋಡು, ಒಂದು ಕಾಲದಲ್ಲಿ ಕಾಲೇಜ್ ಸ್ಟಾರ್ಟಿಂಗ್ ಗಾಯ್ಸ್ ನನ್ನ ಕತೆ ನೋಡ್ರಿ. ಕಾಲೇಜ್ ಸ್ಟಾರ್ಟಿಂಗ್ ಸೇರ್ಕೊಂಡಾಗ BMTC ಬಸ್ಸು, ಆಮೇಲೆ ಸ್ಪೆಂಡರ್ ಪ್ಲಸ್ಗೆ ಅಪ್ಗ್ರೇಡ್ ಅದೇ, ಆಮೇಲೆ ಕಿರಣ್ ಎಲ್ಲ, ಆಮೇಲೆ ಬಸ್ಸು ಪ್ಲಸ್ ಗಾಡಿ ಇವ್ನ ಜೊತೆ ಡ್ರಾಪ್ ಹಾಸ್ಕೊಳಕ್ಕೆ, ಆಮೇಲೆ ನಾನು ಸ್ಪೆಂಡರ್ ಪ್ಲಸ್ಗೆ ಅಪ್ಗ್ರೇಡ್ ಅದೇ. ನೋಡ್ರಿ ಇವತ್ತು ಕಾರ ಕರ್ಕೊಂಡು ಹೋಗ್ತಾವನಿ. ಸ್ವಂತ ಕಾರಾಗಲ್ಲ ಅಂತಂದ್ರೂ ಫ್ರೆಂಡ್ ಕಾರ ಓದಿವಲ್ಲ, ಸಿಕ್ಕಾಪಟ್ಟೆ ಜೋಶು. ಅದು ಕಾಲೇಜ್ ಮುಗಿಯೋ ಟೈಮಲ್ಲಿ ಕಳೆದ ಮಕ್ಕಳ ಕೆಲಸ ಹುಡುಕಾಡ್ರೆ ಕಾಲೇಜ್ ಮುಗಿಸ್ಕೊಂಡು ಕಾರ ಶೋಕಿ ಮಾಡ್ತಾ ಇರ ಅನ್ಬೇಕು ನಮ್ಮ ಪ್ರೊಫೆಸರ್ ಬಿಡಿ. ನೋಡಿ ಹೋಗಿದ್ದಾರೆ ಅಂತ ರಿಸಲ್ಟಿಗೆ ವೈಟಿಂಗ್ ಗೈಸ್. ರಿಸಲ್ಟ್ ಆಮೇಲೆ ಒಂದು ಯಾವ್ದಾದ್ರು ಕಾರ್ಪೊರೇಟಿವ್ ತಗೊಂಡು ಯಾವ್ದು ರೂಮ್ಗೆ ಮಾಡ್ಕೊಂಡು ಇದಕ್ಕೆ ಹೋಗೋಣ. ನಂಗೆ ಭಯ ಆಗ್ತದೆ, ನೀವು ನೋಡ್ಸ ನೋಡ್ರಿ. ನೋಡ್ರಿ ಎಷ್ಟು ಫಾಸ್ಟ್ ಗೊತ್ತಾನೆ ಬಾವು ನೋಡಿ ಅಂಕಲ್ 60 ಗೊತ್ತಾವ ನೀರು ಒಳಗೆಲ್ಲ. ಹಾಕೊಟ್ಟಾಗ್ರು ಚಟ್ನಿನ ಮಿಸ್ ಆಗಿ ಒಳಗಡೆ ಇವಾಗ ಆಟ ಆಡ್ಸೋಣ ಅನ್ಕೊಂಡು ಡೋರ್ ಓಪನ್ ಮಾಡ್ಬಿಟ್ಟ ಏನೋ ಮಿಸ್ ಆಗಿ. ಮುಂದೆ ಹೋಗ್ಬಿಟ್ಟೆ. ಅಲ್ಲ ಇವಾಗ ಆಟ ಆಡ್ಸಿವು ಇಲ್ದಂಗೆ. ಆಮೇಲೆ ಹೇಳ್ದೆ ನಿಲ್ಸ್ಬಿಡಪ್ಪ ಅಂತ. ನೀನೇನ್ ತಂಡಿದ್ದಿ? ಅಷ್ಟೇನ ತಂಡಿದ್ದು ಎಲ್ಲ ಇದು ಸೆಟ್ ಇದೆಯಲ್ಲ ಅಪ್ಲಿಕೇಶನ್ ಫಾರ್ಮು. ಅದೆಲ್ಲ ನೀ ತಂದಿದ್ಯಲ್ಲ. ಆಗೋ ಅಲೋಡ ಅವಳನ್ನ ನಾನು ಹೇಳ್ತಾ ಬಂದಿನಿ. ಇಲ್ಲ ಕಳೆ ನೀನು ಲೀಸ್ಕೊಳ ಅಂದಲ್ಲ. ಜೆರಾಕ್ಸ್ ತಗೊಂಡಿಲ್ಲ ಇನ್ನ ನಾವು. ಇವಾಗ ತಗೋಬೇಕಲ್ಲ ಆಕ್ಚುಲಿ. ಇವಾಗ ತಿಂದ ಒಲಿ ಏನ್ ತಿಂದಿಲ್ವಾ? ಏಕೆ ಅದು ಹಂಗಾರೆ ಸಮಿತಾ ಪಾರ್ಟಿ ನಿಂದು. ಕಿರಣ ಕಾರ್ ತಂದಿರೋದು ಖುಷಿಗೆ. ಕಿರಣ ಕಾರ್ ತಗೊಂಡಿರೋದು ಕೌಂಟ್ ಕೊಡ್ಬೇಕು. ಇಲ್ಲ ಕಿರಣ ಕಾರ್ ತಂದಿರೋದು ನಾವ್ ಎಲ್ಲಾರು ಕೊಡಿ, ಎಲ್ಲಾರು ಸೇರ್ಸ್ಕೊಡ್ಬೇಕು. ಫ್ರೆಂಡ್ ಸೆಲೆಬ್ರೇಷನ್ ನ ಎಲ್ಲಾರು ಅವಂದೆಲ್ಲ ನಿಂದು ನಮ್ದು ಅಂತ ಅನ್ಕೊಂಡು ಟ್ರೀಟ್ ಮಾಡ್ಬೇಕು. ಸೊ ಅದಕ್ಕೋಸ್ಕರ ನೀನ್ ಕೊಡ್ಸ್ಬೇಕು ಇವಾಗ. ಕಿರಣದೆಲ್ಲ ಈಗ ನಂದೆ. ಕಿರಣದೆಲ್ಲ ನಿಂದೆ ಅಂದ್ಮೇಲೆ ಇವಾಗ ಕೊಡ್ಸ್ಪಾ. ಅಲ್ಲ ಯಾರೋ ಬರ್ತ್ಡೇ ಪಾರ್ಟಿಗೆ ಏನೋ ಕೊಡ್ಸ್ತೀನಿ ಅಂತ ಅಂದಿದ್ರು. ಪಲಾವ್ ತಿನ್ಸ್ದವನು ಬರ್ತ್ಡೇ ಪಾರ್ಟಿ ಪೆಂಡಿಂಗ್ ಆಯ್ತಾನ ಸಮೇತ. ಮೊನ್ನೆ ಎಕ್ಸಾಮ್ ಟೈಮ್ ಯಾರೋ ತಿಂದ್ರಪ್ಪ ಮಂದಿಗೆ ಹೋಗಿ. ಅವೆಲ್ಲ ತಟ್ಟೆನೆ ತಿಂದ್ರು. ಇವಾಗ ಗೈಸ್ ಇವಾಗ ಕಿರಣ ಕಾರ್ ತಂಡಿರೋ ಖುಷಿಗೆ ಸಮಿತಾ ಪಾರ್ಟಿ ಕೊಡ್ತಾಳೆ, ನಾನು ಸ್ವೀಟ್ ಕೊಡ್ತೀನಿ. ನನಗೇನು ಪ್ರಾಬ್ಲಮ್ ಇಲ್ಲ. ಇವನಿಗೇನು ಪ್ರಾಬ್ಲಮ್ ಇರಲ್ಲ. ಇಲ್ಲ ಇವನು ಎಲ್ಲ ಬೇಕಲ್ಲ ಕರೆದ್ರೆ ಕರೆದ ತಕ್ಷಣ ಬತ್ತಲ್ಲ. ಇಲ್ಲಿಂದ ಕಿರಣ ಬಾರ ಕಾರ್ ತಂಡಿದ್ರೆ ಬತ್ತಾನೆ. ಅದಕ್ಕೆ ಮನೆ ಶಿಫ್ಟ್ ಮಾಡ್ಬೇಕು. ಗೂಡ್ ಕಡೆ ಅನ್ಕೊಂಡ್ಬಿಟ್ಟ ಕಾರ. ಕೆಲಸ ಸಿಕ್ಕಿರೋದು ಇವಳಿಗೆ. ನೋಡಪ್ಪ ಮಮ್ಮ ಪಾರ್ಟಿ ಎಲ್ಲ ಕೆಲಸ ಸಿಕ್ಕಿರೋದಕ್ಕೆ. ಈ ಕಾರ್ ತಂಡಿರೋ ಫಸ್ಟ್ ಪಾರ್ಟಿ, ಆಮೇಲೆ ಕೆಲಸ ಸಿಕ್ಕಿರೋದಕ್ಕೆ. ಕಾರ್ ದೊಡ್ಡದಾಗ ಕೆಲಸ ದೊಡ್ಡದಾಗ ಈಗ ಎರಡಕ್ಕೂ ನೀನೇ ಕೊಡ್ಸ್ಬೇಕು, ತಲೆ ಕೆಡ್ಸ್ಕೊಂಬೇಡ. ಅಂತೂ ಕಿರಣ ಕೊಡ್ಸ್ತಾನೆ ಎರಡನ್ನೂ. ಸರಿ ಇದೆಲ್ವಾ ಇವಾಗ ಸಮಿತಾ? ಫಸ್ಟ್ ಡಾಕ್ಯುಮೆಂಟ್ಸ್ ತಗೊಂಬರೋಣ, ಅದನ್ನೇ ಕೊಡಲ್ಲ ಈಗ ಸದ್ಯಕ್ಕೆ ಬೇಗ. ಗೈಸ್ ಇವಾಗ ಜೆರಾಕ್ಸ್ ತಗೋಬೇಕು. ಸೈನ್ಗೆ ಬಿತ್ತಲ್ಲ ಡೋರು. ಹೆಂಗ್ ಸೈನು? ಹೋದ ತಕ್ಷಣ ಕೊಟ್ಬಿಡ್ತಾರೆ ಅನ್ಕೊಂಡ. ಅಲ್ಲಿ ಎಲ್ಲರದು ಸೈನ್ ಬೇಕು. ಎಲ್ಲಾರ್ದು ಸ್ಟಾಫ್ ಕೊಡ್ದ ಡಿಪಾರ್ಟ್ಮೆಂಟ್ ಅಲ್ಲಿ, ಲೈಬ್ರರಿಲಿ, ಸ್ಪೋರ್ಟ್ಸ್ ಅಲ್ಲಿ ಅಂತ ಅನ್ಕೊಂಡಿದೀನಿ. ನಂಗೂ ಗೊತ್ತಿಲ್ಲ. ನೋಡಲ್ಲಿ ಗೈಸ್ ಐಫೋನ್ 17 Pro Max ಅಲ್ಲಿ ಹೊಸ ಫೀಚರ್ ಐತೆ, ನಂಗೆ ಗೊತ್ತಿರಲಿಲ್ಲ. ರಿಯಲ್ ಕ್ಯಾಮ್ರಾ ಸಿಸ್ಟಮ್ಸ್ ಅಂತೆ. ಹಿಂದಡಿದು ರೆಕಾರ್ಡ್ ಆಗ್ತದೆ, ಮುಂದಡೆ ರೆಕಾರ್ಡ್ ಆಗ್ತದೆ. ಮುಂದಡೆದೆಲ್ಲ ನಾವು ಮಾತಾಡ್ಕೊಂಡು ಹೋಗೋದು ಕೇಳಿಸ್ತದೆ, ಹಿಂದಡೆ ಕ್ಯಾಮ್ರಾ ಶ್ರೀಮಂತ ಗೈಸ್. ಅಟ್ ಟೈಮು ಫ್ರಂಟ್ ಕ್ಯಾಮ್ರಾ ಬ್ಯಾಕ್ ಕ್ಯಾಮ್ರಾ ಎರಡು ವರ್ಕ್ ಆಗ್ತೈತೆ. 1 ಲಕ್ಷ ಕೊಟ್ಟವನೆ ಮೊಬೈಲ್ಗೆ. ಮರಿ ವ್ಲಾಗ್ ಮಾಡೋ ಪರ್ಪಸ್ ಅಷ್ಟೇ ಕೊಟ್ಟಿರೋದು. ಹಿಂಗೆ ಪಾರ್ಟಿ ಈ ಥರ ಮಾಡ್ಬೇಕಂದ್ರೆ ಇವಾಗ ಫ್ರಂಟ್ ಕ್ಯಾಮ್ರಾ ಕಾಲೇಜ್ ನೋಡ್ತಾ ಇರ್ತೀರಾ, ಬ್ಯಾಕಲ್ಲಿ ನಮ್ಮ ನೋಡ್ತಾ ಇದ್ದೀರಾ. ನಾನು ಆಕ್ಚುಲಿ ಚೆನ್ನಾಗಿದೆ ಫೀಚರ್ ಇದು ಒಂಥರ. ಡ್ಯುಯಲ್ ಕ್ಯಾಮ್ರಾ ಐತೆ ಅಂತ ನನಗೂ ಇವ್ರು ಹೇಳ್ಕೊಟ್ಟಿದ್ದು ನಂಗೆ ಇವಾಗ. 17 Pro ಈ ಥರ ಐತೆ ಅಂತ. ಪರವಾಗಿಲ್ವೇ ಅಂತ ಅನ್ಕೊಂಡು ಇವನು ಅದಿಲ್ಲ ಈ ಬದ್ಮಾಸ್ದು ಫೋನು ಅಂತ ನಾನು ಟ್ರೈ ಮಾಡ್ತಾ ಇದ್ದೀನಿ ಬೆಳಿಗ್ಗೆ. ಗೈಸ್ ನಾವು ಒಟ್ಟೆ ಟೈಮ್ 3 ಜನ ಹೋದ ಅಂತಂದರೆ ಪಕ್ಕ ಹೋಗಿಸ್ಕೊಂತೀವಿ. ನೀವು 3 ಜನ ಎಲ್ಲೋದ್ರೂ ಬಿಡಲ್ವ ನೀವು ಅಂತ ಕೇಳಕ್ಕೆ ಇದೆಯಾ ಗೈಸ್. ಫೈನಲಿ ಫಾರ್ಮ್ ಎಲ್ಲ ಫಿಲ್ ಮಾಡಿ 3 ಜನದನ್ನು ನೋಡಿರಿ ಹೋಗಿಸ್ಕೊಟ್ರಿ. ನಿನ್ನ ಮೆಂಟರ್ ಯಾರು? ಆಗ ನಂಗೆ ಹೆಂಗ ಮೇಡಮ್ ಅವ್ರು ಹಾಸ್ಕೊಂಬತ್ತಿ ಸೈಲೆಂಟಾಗಿ ಮಾರ್ಕಿನ ಹೇಳ್ಬಿಟ್ಟ ಸರ್. ಮಾರ್ಕಿನ ಮಾಡಿ ಇಡೀ ಮಾರ್ಕಿನ ಹಾಳು ಮಾಡ್ಬಿಟ್ಟವನೇ ಮಾಡಿ ಮಕ್ಳು ಹಾಳು ಮಾಡಿ ಔಟ್ ಆಫ್ ಸಿಲೆಬಸ್ ಸರ್ ಇವರು. ನಮ್ಮ ಕಡೆ ಇವರು ಬೇರೆ ದೇಶದವರು. ಏನಿಲ್ಲ ತನ್ನ ಬೆಳಿಗ್ಗೆ ಎದ್ದು ಕಾಫಿ ಕುಡಿಯೋಕೆ ಅವರೇ ಕಳ್ಸೋದು. ಇಲ್ಲ ಅದು ಮಕ್ಳಿಂದ ಏನು ಎಮಗಂಜ ಕುಡಿತೀವಿ. ನಮ್ಮದಲ್ಲಿ ಸರ್ ಕಾಫಿ ಬೇಕಾದ್ರೆ ಫಾರ್ಮ್ ಮಾಡ್ತಾಳೆ. 2 ವರ್ಷ ಅವಳು ಸರ್ ಬಂದು 100 ಗ್ರಾಮ್ ಕಾಫಿ ಪೌಡರ್ ತಂದ್ಬಿಟ್ಟಿಲ್ಲ ಸರ್. 50 ಎಕರೆ ಮಾಡ್ಕೊಳ್ಳಿ ಸರ್. ನಮ್ಮ ಥರ ಬೇಡ
ಫಿನಿಶ್ ಆದ ತಕ್ಷಣ ಒಂದು KG ಕೊಡ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಗೈಸ್ ಫೈನಲಿ ಇಷ್ಟ ಆಯಿತು. ಇನ್ನು 2 ಸೈನ್ ಹಾಸ್ಬಿಟ್ರೆ ಆಗೋಯ್ತು, ಮುಗೀತು. ಸ್ಪೋರ್ಟ್ಸ್ ಡಿಪಾರ್ಟ್ಮೆಂಟು ಇವರೇ ನೋಡಿರಿ. ಸ್ಪೋರ್ಟ್ಸ್ ಅವರೇ ತಾನೇ, ಅವರ ಮೇನ್ ಇವರೇ ತಾನೇ. ಅವ್ರ ಹೆಸರೆಲ್ಲ ಕೃಷ್ಣಪ್ಪ ಸರ್ ಇರೋಣ, ಗೌಡ ಸರ್. ಗೈಸ್ ಆಯಿತು. ಇವಾಗ ಫೈನಾನ್ಸ್ ಡಿಪಾರ್ಟ್ಮೆಂಟು ಅಂದರೆ ಫೀಸ್ ಗೀಸ್ ಏನೋ ದುಡ್ಡು ಐತೆ, ಅಲ್ಲಿ ಕಡೆಯಿಂದ ಸೈನ್ ಹಾಕ್ಸ್ಬೇಕು. ಅದು ಬಿಟ್ಟರೆ ಮ್ಯಾನೇಜ್ಮೆಂಟು ಮುಗೀತು. ಇನ್ನು 2 ಸೈನ್ ಹಾಕ್ಸ್ಕೊಂಡ್ರೆ ನಮ್ಮ ಡಾಕ್ಯುಮೆಂಟ್ ವಾಪಸ್ ಕೊಡ್ತಾರೆ. ಆಲ್ಮೋಸ್ಟ್ ಅಲ್ಲಿ 1.5 ಅವರ್ ಆಯ್ತು ನಾವು ಬಂದು. ಇನ್ನೂ ಅಲ್ಲಿ ತಾನೇ ಇದ್ದೀವಿ, ಇಲ್ಲಿ ನಮ್ಮ ಕಾಲೇಜಿನ ರೌಂಡ್ ಹಾಕೋಕ್ಕೇ ಒಂದು ಕಂಪ್ಲೀಟಾಗಿ ಒಂದು 20 ಎಕರೆ ಐತೆ. ಒಂದೊಂದು ಮೂಲೆಯಲ್ಲೂ ನಂದು ಡಿಪಾರ್ಟ್ಮೆಂಟ್ ಐತಿ. ಹಂಗೆ ಫಸ್ಟು ನಮ್ಮ ಡಿಪಾರ್ಟ್ಮೆಂಟ್ ಆ ಕಡೆ ಮೂಲೆ, ಪಶ್ಚಿಮ, ಇದು ದಕ್ಷಿಣ, ಅದು ಉತ್ತರ. ಅಯ್ಯೋ ಸಾಯಾಪುರ ಅಲ್ಲಿ ಸಕೋತೀವಿ. ಗೈಸ್ ಈ ಜಾಗಕ್ಕೆ ಅಡ್ಮಿಷನ್ ಆಗ್ಬೇಕಾದ್ರೆ ಬಂದಿದ್ದು ನಾನು. ಅವತ್ತಿನ ತಲೆನೇ ಹಾಕಿಲ್ಲ ಅವ್ರಿಗೆ. ಇಲ್ಲಿ ಕೂತ್ಕೊಂಡಿದ್ದ, ನಾವು ಅಲ್ಲೇ ಕೂತ್ಕೊಂಡಿದ್ದು. ನಾನು ಅವತ್ತು ಬಂದ ಇವತ್ತೇ ಗೊತ್ತಾಯಿರೋದು. ಅಡ್ಮಿಷನಿಗೆ ಬಂದ, ಇವಾಗ ಅಡ್ಮಿಷನಿಂದ ವಾಪಸ್ ಆಚೆ ಹೋಗ್ಬೇಕಾದ್ರೆ ಬರ್ತಿದ್ದೀನಿ. ಕಾಲೇಜ್ ಸೇರ್ಕೊಂಡಿದ್ದ ಬಂದಿದ್ದು. ಥ್ಯಾಂಕ್ ಯು ಸೋ ಮಚ್. ಬಾರ ಬರ್ತಾರ ರೂಟ ಮುಗಿಸ್ಕೊಂಡಿದ್ದು. ಗೈಸ್ ಅಲ್ಲಿ ಹೋಗ್ಬೇಕಂತೆ ಮೇಯ್ನ್ ಆಫೀಸ್ಗೆ ಅಂತ. ಇಲ್ಲ ಅದು ಹಾಕ್ಕೊಂಬಿಟ್ಟು ಅದಾಯ್ತು ಅಂತಾರೆ ಬಿಡಿ. ಇನ್ನೇನು ಆಮೇಲೆ ಬಂದು ಲೈಬ್ರರಿ ಹಾಕ್ಕೊಂಡು ಇವಾಗ ಅಲ್ಲಿ ಯಾರು ಸಿಗಲಿಲ್ಲ ಅಂತಂದರೆ ಅಲ್ಲಿ ಹೆಂಗಾರು ವೆಯ್ಟ್ ಮಾಡ್ತಾರೆ ಅಲ್ಲಿ 100ಕ್ಕೆ 200% ಅಲ್ಲೇ ಕಾಯ್ಬಿಡೋಣ. ಇಲ್ಲಿ ಕೈ ಬಂದು ಇವ್ರು ಹೆಂಗಾರು ಊಟ ಮುಗಿಸ್ಕೊಂಬರೋದು 2 ಗಂಟೆಗೆ. ಗೈಸ್ ಇನ್ನು ಲೈಬ್ರರಿ ಕಾಲ್ಡೇ ಮಾಡಿಸಿಲ್ಲ, ಲೈಬ್ರರಿ ಕಡೆಯಿಂದ ಸೈನ್ ಕೊಟ್ಟಿಲ್ಲ. ಆಮೇಲಿಂದ ಬಂದ ಕಳ್ಸೋ ಮಕ್ಕೋಗಿದ್ದೀನಿ. ಏನು ಲೈಬ್ರರಿ ಕಾರ್ಡು ನಮ್ಮ ಓದೋರು ಲೈಬ್ರರಿ ಕಾರ್ಡು ನನ್ನೆಲ್ಲ ಓದೋದೇ ಇಲ್ಲ. ನೋಡಿ ಇವಾಗ ಅಲ್ಲಿಂದ ಇವು ತಿರ್ಗಾ ಈ ಡಿಪಾರ್ಟ್ಮೆಂಟ್ ಇನ್ನೂ 200 ಮೀಟ್ರು. ಅಯ್ಯೋ ಅಲ್ಲಿ ಸತ್ತೋಗ್ಬೇಕು ನಮ್ಮ ಕಾಲೇಜಲ್ಲಿ. ಗೈಸ್ ನಮ್ಮ ದೇವಸ್ಥಾನ ನಮಗೆ ಗೊತ್ತು, ಅಕೌಂಟ್ ಡಿಪಾರ್ಟ್ಮೆಂಟಲ್ಲಿ ಅರ್ಧ ಗಂಟೆ ಬಿಟ್ಟು ಅಂತ ಹೇಳೋರೆ. ಎಲ್ಲ ಕಿತ್ಕೊಂಡ್ರು ಸರ್ಟಿಫಿಕೇಟ್ನ ಅರ್ಧ ಗಂಟೆ ಬಿಟ್ಟು ಬರಪ್ಪ ಅಂತ. ಲೈಬ್ರರಿ ಕಡೆಯಿಂದ ಆಗಿಲ್ಲ ಕಣೋ, ಯಾರಿಗೆ ಬೇಕಿರೋದು ನೀವು ಅಷ್ಟು ಅವ್ರು ಗೊತ್ತಿರ್ತಾರೆ ಬರೋ ಈಸ್ಕೊಂಬಂದು ಬರ್ಬೇಕಾಗಿತ್ತು. ನಾನು ಲೈಬ್ರರಿಗಾರು ಹಾಕೊಂಬರ್ಬೇಕಾಗಿತ್ತು. ನೀನು ಒಬ್ಬನ ಮಾತ್ರ ಇಸ್ಕೊಂಬ, ನಮ್ದು ಅಲ್ಲೇ ಇರಲಿ. ಹಂಗೇನೋ ಹಾಕಿ ಲಾಕ್ ಮಾಡಿರ್ಲಿ ನಮ್ದು. ಇದು ಅಕೌಂಟ್ ಡಿಪಾರ್ಟ್ಮೆಂಟು. ನಮ್ಮ ಇಡೀ ಕಾಲೇಜಲ್ಲಿ ಏನೇ ದುಡ್ಡು ಫೀಸ್ ಕಟ್ಸ್ಕೊಂಡ್ಲಿ, ದುಡ್ಡಿನ ವ್ಯವಹಾರ ಏನೇ ಇದ್ರು ಅಲ್ಲೇ. ಕಿರಣ ಓದೋಣ ಅದರೊಳಗೆ ಅಲ್ಲೇ. ಸೊ ಸುಸ್ತಾಗೋಯ್ತು ಗೈಸ್, ಓಡಾಡಿ ಸತ್ತೋಗ್ಬಿಟ್ಟೆ ನಾನು. ಸೆಕೆಂಡ್ ಇಯರ್ ರ್ಯಾಂಕ್ ಹಿಡಿತಾ ಇದೆ. ನಾನು ಅಲ್ಲ ಕೆಲಸ ಮಾಡೋದು ಸೆಕೆಂಡ್ ಇಯರ್ ಹಿಡಿಲ್ಲ, ಇದು ಓಡಾಡಿನೇ ಸೆಕೆಂಡ್ ಇಯರ್ ಹಿಡಿತದೆ. ಹಂಗೆ ಐ ಡಿ ಕಾರ್ಡ್ ಬೇರೆ ಹಾಕ್ಸ್ಬಿಟ್ರು. ನಾನು HK ರೂಮ್ ನೋಡ್ತಾ ಇದ್ದೀನಿ. ಯಾರು ರೂಮ್ ಇದ್ರೆ ಎಲೆಕ್ಟ್ರಾನಿಕ್ ಸಿಟಿ ಪ್ಲೀಸ್ ನಾನು ಕೇಳಿ. ಎಲೆಕ್ಟ್ರಾನಿಕ್ ಸಿಟಿನ ಕೆಲಸ ಸಿಕ್ಕೈತೆ ಒಳಗೆ ರೂಮ್ ಇದ್ರೆ ಕೊಡ್ರಿ. 1 BHK ಅಥವಾ 1 lakh ಇದೆ ಪ್ಲೀಸ್. ಸಮೇತ ಗೌಡ ಅಂತ ಇನ್ಸ್ಟಾಗ್ರಾಮಲ್ಲಿ DM ಮಾಡಿಬಿಡಿ. ಒಂದು 10,000 ಇವಳು ಇನ್ಸ್ಟಾಗ್ರಾಮ್ ಅಕೌಂಟಿಗೆ ಹಾಕ್ತೀನಿ. ಬೇಕಾದ್ರೆ ರೂಮ್ ಏನಂತ ಕೊಡ್ಸಿ ಗೈಸ್. ಸ್ವಲ್ಪ ಎಲೆಕ್ಟ್ರಾನಿಕ್ ಸಿಟಿ ಕಡೆ ಇರೋದು ಇದೆಲ್ಲ ಯೂಸ್ ಆಗೋದು. ಪಕ್ಕ ಫೋನ್ ಬರ್ತದೆ ನೋಡ್ಕೊಂಡು. ಫೋನ್ ನಂಬರ್ ಹಾಕಲ್ಲ ಇಲ್ಲಿ ಸೈಡಿಗೆ. ಸಾವಿರ ಕೊಡ್ಬೇಕಾದ್ರೆ ಇನ್ನೂ ಕೊಟ್ಟಿಲ್ಲ. ವೆಯ್ಟ್ ಸರ್, ಇನ್ನೂ ಊಟನೇ ಮಾಡಿಲ್ಲ. ಬನ್ನಿ ಸರ್, ಬೇಗ ಕೊಟ್ಟರೆ ನಿಮ್ಮಿಂದ ಹೆಲ್ಪ್ ಆಗ್ತದೆ. ಅಡ್ಮಿಷನ್ ಟೈಮಲ್ಲಿ ಸಿಕ್ಕಾಪಟ್ಟೆ ಹೆಲ್ಪ್ ಮಾಡಿದ್ದೀರಾ. ಈ ಡಾಕ್ಯುಮೆಂಟ್ ಕೊಡೋ ಟೈಮಲ್ಲಿ ಯಾಕೆ ಇಷ್ಟು ಓದಿಸ್ತಿದ್ದೀರಾ ಅಂತ 100% ಇವತ್ತು ಕೊಟ್ಟುಬಿಟ್ರೆ ನಾನು. ಫೋನ್ ಓಕೆ ಚೋಡಿ ಸರ್ಗೆ. ನಾವು ನೀವೇ ತುಂಬ ಒಳ್ಳೆಯವ್ರ ಕಡೆ ನಮ್ಮ ಕಾಲೇಜಲ್ಲಿ. ನೀವೇ ಹಿಂಗೆ ಯೋಚಿಸ್ತಿರಲ್ಲ ನಮ್ಮನ್ನ. ನನ್ನಷ್ಟು ಒಳ್ಳೆಯನು ಅದಕ್ಕೆ ಡಾಕ್ಯುಮೆಂಟ್ ಎಲ್ಲ ಬೇಗ ಕೊಡ್ತೀರ ಅನ್ಕೊಂಡು ನಾವು ಏನೋ ನಂಬ್ಕೊಂಡ್ ಬಂದ್ರೆ ಪಾಪ ನೀವು ಇಷ್ಟೊಂದು ಯೋಚಿಸ್ತಿರಲ್ಲ. ನಮಸ್ಕಾರ, ಕಾಲೇಜಿಗೆ ಬಂದಿದ್ದೀರಾ? ಇಲ್ಲ ಬಂದಿಲ್ಲ ಸರ್. ಅವ್ರು ಹೆಂಗ ಕೊಡೋರು, ಇವರೇ ಏನ್ಸ್ಬಿಟ್ಟ ಗೈಸ್. ಅವ್ರನ್ನ ಏನ್ಸ್ಬಿಟ್ಟ ಅವರು. ಅಲ್ಲಿ ಸೈನಸ್ ಮಾಡ್ಕೊ ಬರಲ್ಲ. ಡಾಕ್ಯುಮೆಂಟ್ ನಮ್ದೇ ವೆರಿಫಿಕೇಶನ್ ಮಾಡ್ತಿರೋದಲ್ಲ ಅವ್ರು. ಹಂಗೆಲ್ಲ ಮಾಡಲ್ಲಪ್ಪ ಅವರು. ನಮ್ಮ ಇವ್ರು ಅವ್ರ ಸಮಸ್ಯೆಗಳಿದೆ ಅವ್ರನ್ನೆಲ್ಲ. ಗೈಸ್ ಅವ್ರು ಏನಾದ್ರು ಇರಲಿಲ್ಲ ಅಂದ್ರೆ ಅಡ್ಮಿಷನ್ ಆಗ್ತಿರಲಿಲ್ಲ ನಂದು. ಯಾಕಪ್ಪ ಅಂದರೆ ನಾನು ಸ್ವಲ್ಪ ಅಡ್ಮಿಷನ್ ಫಾಲ್ಟ್ ಆಗ್ಬಿಟ್ಟಿತ್ತು ಕಾಲೇಜ್ ಅಡ್ಮಿಷನ್ ಟೈಮಲ್ಲಿ. ಫೇಲ್ ಆಗಿರಲಿಲ್ಲ ಅಲ್ಲಿ ಗೈಸ್. ಅದೇನೋ ಪ್ರಾಬ್ಲಮ್ ಆಗ್ಬಿಟ್ಟಿತ್ತು. ಸ್ವಲ್ಪ ಅವರೇ ಹೆಲ್ಪ್ ಮಾಡಿದ್ರು. ಹಂಗೆ ಕ್ಲೋಸ್ ಆಗ್ಬಿಟ್ಟಾರೆ ಅವತ್ತಿಂದ. ಎಷ್ಟು ಓದಿಸ್ಬಿಟ್ಟಿದ್ದೀನಿ ಅವ್ರನ್ನ ಅಡ್ಮಿಷನ್ ಟೈಮಲ್ಲಿ. ಫೋನ್ ಮಾಡಿ ನಿಮ್ಮ ಕಾಲೇಜಿಗೆ ಮತ್ತು ನಿಮ್ಮ ಕಾಲೇಜಿಗೆ ನಮ್ಮ ಡಿಗ್ರಿ ಕಾಲೇಜ್ ಅದೇ ಬಂದ್ಬಿಟ್ಟು ಅಷ್ಟೇ. ಇದು ಬೆಳಗ್ಗೆ ಕಳಪ ಹೇಳ್ತೀನಿ. ಹಾಂ ಎತ್ಬಿಟ್ಟು ಹೇಳ್ತೀನಿ. ಕಲ್ದರ್ ಮಾಡ್ಬಿಡೋಣ. ನೋಡೋದು ಫಸ್ಟ್ ಎಷ್ಟು ಜನ, ಆಮೇಲೆ ಕಮ್ಮಿ ಇದ್ರೆ ಆಯ್ತ್ಕೊಂಡು ಇತ್ತು ಸಾಕು. ಬೇಕು ಬೇಜಾನಿಗೆ ಇತ್ತವು. ನೀನು ಮಕ್ಕಳು ಡಬಲ್ ಡಿಗ್ರಿ ಮುಗಿಸ್ತಾರೆ ಅದ್ರಾಗೆ. LKGಗಲ್ಲ, ಇಡೀ ಮಕ್ಕಳು ಓದೇ ಮುಗಿಸೇ ಬಿಡ್ತಾರೆ. ನಾನು ಓದ್ಸಲ ಡಬಲ್ ಡಿಗ್ರಿ ಇಲ್ಲ, ನಾನು ಓದ್ತೇನೆ ಆಗಿದ್ದೀನಿ. ಏನು ಮಾಡಿಸ್ತೀಯ ಮಕ್ಕಳಿಗೆ? ಪೋಲಿ ಮಾಡಿಸ್ತೀಯಾ? ನೀ ಪೋಲಿ ಮಾಡಿಸ್ತೀಯಾ? ನಾನು ನನ್ನ ಮಕ್ಳು ಡ್ಯಾನ್ಸರ್ ಮಾಡಿಸ್ತೀನಿ. ಮಕ್ಕಳನ್ನಲ್ಲ, ಮಗಳನ್ನ ಡ್ಯಾನ್ಸರ್ ಮಾಡಿಸ್ತೀನಿ. ನನಗೆ ಹತ್ರ ಪ್ಲಾನ್ ಇಲ್ಲ ಗೈಸ್. ಆಯ್ತಾ?
ಗೈಸ್ ಎಲ್ಲ ಕೊನೆಗೆ ಈಸ್ಕೊಂಡಿದ್ದಾಯ್ತು. ಐದಲ್ಲಿ ಟೈಮು 3:15. ಗೈಸ್ ಮುಗಿತು ಗೈಸ್, ಇನ್ನೇನಿಲ್ಲ ಸದ್ಯಕ್ಕೆ ಎಲ್ಲ ಡಾಕ್ಯುಮೆಂಟ್ಸ್ ಇಸ್ಕೊಂಡಿದ್ದಾಯ್ತು ಸಕ್ಸಸ್ಫುಲಿ. ಏನಪ್ಪ ನಾನು ಇದಕ್ಕೆ ಬೇಗ ಆಗಿ ನಿಂದು ಅಲ್ಲಿ ಕುಂಡು ಇಸ್ಕೊಂಡಿದ್ದೆ ಸರ್, ಇದು ಸರ್ ಹೋಗ್ಬೇಡ್ರಿ ಅಂತ. ನಿನ್ನ ಸೈನಸ್ ನಂಬರ್ ಗ್ಯಾಪಲ್ಲಿ ಕಿತ್ಕೊಂಡು ಹೋಗಿರೋರು. ಸೊ ಮನೆಗೆ ಬುಕ್ಕು ಇಟ್ಕೊಂಡು ಇನ್ನೂ ಪ್ರಾಜೆಕ್ಟ್ ಕೊಟ್ಟಿಲ್ಲ ಗೈಸ್. ಎಲ್ಲ ಮುಗಿತು ಗೈಸ್, ಫೈನಲ್ ಡಾಕ್ಯುಮೆಂಟ್ ಇಸ್ಕೊಂಡಿದ್ದಾಯ್ತು. ಇನ್ನೇನಿಲ್ಲ ಕೆಲಸ ಇಲ್ಲ ಇನ್ನು ಮುಗಿದಾಯಿ ಗೈಸ್. ನೆಕ್ಸ್ಟು ಕೆಲಸ ಇನ್ನೊಂದು ಎಕ್ಸಾಮ್ ಆಯ್ತು ಸುಳ್ಳು ಹೇಳ್ತಾವ ಗೈಸ್. ಅದೇನು ವೈವೇನು ಲೆಕ್ಕ ಇಲ್ಲ, ಅಲ್ಲಿ ಪಾಸ್ ಆದಂತಾನೆ ಲೆಕ್ಕ. ಸೊ ಯಾರಾದರೂ ಕೆಲಸ ಇರೋ ಕೊಡ್ಸಿ ಗೈಸ್. ನಮ್ಮ 3 ಜನಕ್ಕೆ ಒಂದೇ ಕಂಪ್ನಿ ಕೊಡ್ಸಾಗಿದ್ರೆ ಚೆನ್ನಾಗಿ ಮಾಡ್ತೀವಿ 3 ಜನ ಸೇರ್ಕೊಂಡು. ಇದಾದ್ರೆ ಬೇರೆ ಬೇರೆ ಕಂಪ್ನಿ ಕೊಡ್ಸಾಗಿದ್ರೆ ಕೊಡಿಸಿ. ಒಂದೇ ಕಂಪ್ನಿಲಿ ಒಂದೇ ಟೀಮಲ್ಲಿ ಟೀಮ್ ಲೆಕ್ಕ ಆದರೆ ಟೀಮ್ ಒಂದೇ ಟೀಮಲ್ಲಿ ಕೊಡ್ಸಿ. ಇಲ್ಲ ನಮ್ಮ ಜೊತೆ ಸಿಕ್ಕರೆ ಅಲ್ಲಿ ಬಿಟ್ಕೊತ ಬೇಕಾರೆ ಈಗ ಬಂದಿದ್ದಾನೆ ಅಲ್ಲೇ ಹೋಗ್ಬಿಡ್ತೀಯ. ಮಿತ್ರ ದ್ರೋಹಿ ಕಣ್ಣು ಮಿತ್ರದವ್ರು ಅಗ್ರಿಮೆಂಟ್ ಸೈನ್ ಹಾಕ್ಬಿಟ್ಟು ಅಲ್ಲೇ ನೀನು ಸಂಗೀತನ ಕೆಲಸ ಸಿಕ್ಕೈತೆ. ನಮ್ಮಿಬ್ರು ಕೆಲಸ ಸಿಕ್ಕಿಲ್ಲ ಇನ್ನ. ಸೊ ನಮ್ಮಿಬ್ರಿಗೆ ಏನಾದ್ರು ನಿಮ್ಮ ಕರುಣೆ ತೋರಿ ಯಾರಾದರೂ ಒಂದು ದೊಡ್ಡ IT ಇಲ್ಲ ಕಾರ್ಪೊರೇಟ್ ಕಂಪ್ನಿ ಕೆಲಸ ಮಾಡ್ತಾರೆ, ನಮ್ಮ ವಿಡಿಯೋ ನೋಡ್ತಾ ಇರೋರು ದಯವಿಟ್ಟು ಒಂಚೂರು ನಿಮ್ಮ ಕರುಣೆ ತೋರಿಸಿ ಒಂಚೂರು ರೆಫರೆನ್ಸ್ ಮಾಡಿಸಿ ಸಾಕು. ನಮಗೆ ಏನಾನ ಇಂಟರ್ವ್ಯೂ ಪಾಸ್ ಮಾಡ್ಕೊಂಡು ಸ್ಕಿಲ್ ಇತ್ತು, ನಾವು ಪಾಸ್ ಆದ್ರೆ ಪಾಸ್ ಆಗ್ತೀವಿ. ಜಸ್ಟ್ ಒಂಚೂರು ಹಿಂಗೆ ತಳ್ರಿ ಅಷ್ಟೇ. ಯಾಕಂದ್ರೆ ನಮಗೆ ರೆಫರೆನ್ಸ್ ಮಾಡೋದಾರು ಗೊತ್ತೇ ಇಲ್ಲ, ರೆಫರ್ ಮಾಡೋದಾರು ಗೊತ್ತಿಲ್ಲ, ಯಾರು ಇಲ್ವೇ ಇಲ್ಲ ರೆಫರ್ ಮಾಡೋಕ್ಕೆ. ಹಂಗೆ ಇನ್ಮೇಲಿಂದ ಈ ಕಾಲೇಜ್ ಬರೀ ನೆನಪು ಮಾತ್ರ. ಸುಮ್ಮನೆ ಈ ಬೆಳಗ್ಗೆ 8 ಮಕ್ಕಳು ಆಯ್ತು ಅಂದ್ರೆ ಇಲ್ಲಿಂದ ಓಡಬೇಕಾಯ್ತು, ಇಲ್ಲಿಂದ ಓಡ್ಬಿಟ್ಟು ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ಹೋಗ್ಬೇಕಾಯ್ತು. ಸೊ ಇನ್ನೆಲ್ಲ ಜಸ್ಟ್ ಮೆಮೊರಿ ಅದೆಲ್ಲ. ನಾನು ಇವನು ಹೆಂಗಂದ್ರೆ ಒಂದಿನಕ್ಕೂ ಬೇಗ ಬಂದಿರಲಿಲ್ಲ, ಇವನು ಸಿಕ್ಕಂದ್ರೆ ಬೇಗ ಬಂದಿರಲಿಲ್ಲ. ನಾನು ಒಬ್ಬನೇ ಇಂಡಿಪೆಂಡೆಂಟ್ ಬರ್ತಿರ್ಬೇಕಾದ್ರೆ ಬೇಗ ಬರೀ ಮೆಮೊರೀಸ್ ಕೊಟ್ಟಿದ್ದೀನಿ. ಇವನ್ ಸಂಘ ಸೇರಿ ದಿವಸ ಡೈಲಿ ಕ್ಲಾಸಿಗೆ ಲೇಟು. ಮೆಮೊರೀಸ್ ಕೊಟ್ಟಿದ್ದೀನಿ. ಈ ಕಾರಿಡಾರಾಗಿ ಇವತ್ತೇ ಲಾಸ್ಟ್ ಓಡಾಡೋದಿನ್ನ ಇವತ್ತೆಲ್ಲ ಅಲ್ಲ ಯಾವ ಡಾಕ್ಯುಮೆಂಟ್ ಈ ಕಾಲೇಜ್ ಅಂತ ನೀನು ಇದು ಮಾಡ್ಕೊಳಕ್ಕೆ ರೆಕಗ್ನೈಸ್ ಆಗಿ ಓಡಾಡೋದು ಇವತ್ತೇ. ಎಲ್ಲ ನಿನ್ನ ಡಾಕ್ಯುಮೆಂಟ್ ಕೈದು ಬಂತಲ್ಲ, ನೀನು ಯಾರು ಅಂತಾನೆ ಗೊತ್ತಿಲ್ಲ ನೀನು ಕಾಲೇಜಿಗೆ. ನೀನು ಎಲ್ಲ ಇಸ್ಕೊಂಡಿದ್ಯಲ್ಲ ಹೋಗ್ತಾ ಇರೋ ನೋಡು. ಅವ್ರಿಗೆ ಏನೋ ಒಂದು ಬ್ಯಾಗ್ ತುಂಬ ಕಳಿಸ್ತಾರೆ, ನಮ್ಗೆ ಆ ಥರ ಒಂದು ಬಿಸ್ಕು ಕೊಡಲಿಲ್ಲ. ಅವ್ರಿಗೆ ಸಿರಿ ಕಾಲೇಜ್ ಸೇರ್ಕೊಂಡಿದ್ದೀವಿ ಅಂತ ಸೇಮ್ ನಮ್ಗೆ ಹಂಗೆ ಕೊಟ್ಟಿದ್ರು, ಯೂನಿಫಾರ್ಮು ಬ್ಯಾಗು ಬಟ್ಟೆ ಎಲ್ಲ. ನಾವು ತಿಳ್ಕೊಂಡು ಹೋಗಿದ್ದೋ ಏನಕ್ಕೆ ಬಿಡತಾ ಇರೋದಕ್ಕ. ಅಲ್ಲ ಕಾಲೇಜ್ ಓದೋದು ಮುಗಿತಲ್ಲ, ಕೆಲಸ ಬೇರೆ ಸಿಗೋದು ಅದಕ್ಕೆ ಖುಷಿ ನಿನಗೆ. ಏನು ಮಾಡ್ತೀಯಾ ಸಮಿತ, ಕೆಲಸ ಸಿಕ್ಕಿರೋ ಖುಷಿ ಏನಿಲ್ವಾ? ಅದೇ ಕಾಸಿಲ್ಲ ನಮಗೆ ಇರೋರು ಇಲ್ಲ ಅಂತ ಅಂದ್ಬಿಟ್ರೆ ಇರೋದೆಲ್ಲ ಹೊಟ್ಟೆಲ್ಲ ಅಕೌಂಟಾಗಿ ಏನಿಲ್ಲ, ನಿಜವಾಗ್ಲೂ ಇಲ್ಲ. ನೋಡ್ಬೇಕಾರೆ ಅಕೌಂಟಲ್ಲಿ ಬೇಡ ಬಿಡಿ ಅಂತ ತೋರ್ಸೋಕೋಬೇಡ. ದುಡ್ಡೇ ಇಲ್ಲ ಆಕ್ಚುಲಿ. ಟ್ಯಾಕ್ಟಿಕ್ಸ್ ನಿನಗೆ ಗೊತ್ತಾಗಲ್ಲ, ಬೇರೆ ಕಡೆ ಕ್ಯಾಶ್ ಮಾಡಿರ್ತಾರೆ ಅಂತೀಯ. ನಾವು ಒಳ್ಳೆ ಹುಡುಗರು ಕೇಳಲ್ಲ ಗೊತ್ತಿದೆ ಅಂತ ಆಮೇಲೆ ತಪ್ಪ ನಂಗೆ ಎಸ್ಕೇಪ್ ಆಗ್ಬಿಡೋದು. ಅಲ್ಲ ಅವನ ಹೆಸರಲ್ಲ ಸಾಯಿ ಕುಮಾರ. ಸಾಯಿ ಕುಮಾರ್ ಸಾಯಿ ಕುಮಾರ್ ಸಾಯಿ ಸುರೇಶ್ ನನ್ನ ಹೆಸರು. ಸಾಯಿ ಅಷ್ಟೇ, ಸಾಯಿ ಸಾಯಿ. ಎಲ್ಲ ಕೆಲಸ ಮುಗೀತು, ಪ್ರಾಜೆಕ್ಟ್ ರಿಪೋರ್ಟ್ ಕೊಟ್ಕೊಂಡ್ಬಿಟ್ಟೆ ಮುಗೀತು ಗೈಸ್. ತಲೆಗೆ ಚಿತ್ರಾನ್ನ ಹೋಯ್ತು. ಕರೆಕ್ಟಾಗಿ 12 ಗಂಟೆ ಬಂದವ್ರು ನಾವು. ಮನೆ ಬಿಟ್ಟು 10:00 ಕಾಲೇಜ್ ರೀಚ್ ಆದಾಗ 11:00 ಎಲ್ಲ ಸ್ಟಾರ್ಟ್ ಮಾಡಿ 12 ಗಂಟೆ ಆಯಿತು. ಸೊ ಇಷ್ಟ ಆಯ್ತು ನೋಡ್ರಿ ಎಲ್ಲ ಮುಗಿಸೋಷ್ಟೊತ್ತಿಗೆ. ಬ್ರೋ ರಿವ್ಯೂ ಕೊಡಿ ಬ್ರೋ ನಿಮ್ಮ ಕಾರು. ತಗೊಂಡ್ಮೇಲೆ ಹೇಳ್ರಿ ಬ್ರೋ ನಿಮ್ದು ಕಾರ್ ಬಗ್ಗೆ ರಿವ್ಯೂ ಕೊಡಿ ಬ್ರೋ. ಎಲ್ಲ ಒಂದು ಟ್ರೀಟ್ ಇಲ್ಲ ಏನಿಲ್ಲ, ಹೆಂಗೆ ಬ್ರೋ ಹಿಂಗೆಲ್ಲ ಆದ್ರೆ. ಅದು ಆಕ್ಚುಲಿ ನಾವು ಗಾಡಿ ಓಡಿಸ್ತಾ ಇದೀವಿ, ನಮ್ದು ನಮಗೆ ಬಾಟ ಕೊಡ್ತಾವ್ರೆ. ಡವ್ ಮಾಡ್ತಾನೆ ನೆಕ್ಸ್ಟ್ ನೆಕ್ಸ್ಟ್ ಬೇಜಾನ್ ಕೆಲಸಗಳು ಮನೆ ಕಡೆಗೆ ಹೋಗಬೇಕು. ಕಾಲೇಜ್ ಕೆಲಸ ಎಲ್ಲ ಮುಗೀತು, ಚೆನ್ನಾಗಿ ಇಂಟ್ರೆಸ್ಟಿಂಗ್ ಆಗಿತ್ತು. ಸ್ಟಾಫ್ಗಳ ಜೊತೆ ಎಲ್ಲ ಕನ್ವರ್ಸೇಷನ್. ಆದ್ರೂ ಪ್ರೊಫೆಸರ್ಗಳು ಸ್ಟೂಡೆಂಟ್ ಆಗಿ ನೋಡೋ ರೀತಿನೇ ಬೇರೆ, ಕಾಲೇಜ್ ಬಿಟ್ಟು ಆಚೆ ಹೋದ್ಮೇಲೆ ನೋಡೋ ರೀತಿನೇ ಬೇರೆ. ಗೊತ್ತಾಯ್ತಾ ಡಿಫ್ರೆನ್ಸು? ಹೇಳ್ಬಾರ್ದು. ಗೈಸ್ ಇವಾಗ ಮನೆ ಕಡೆಗೆ ಹೋಗ್ಬೇಕು. ಸೀದಾ ಮನೆ ಕಡೆಗೆ ಹೋಗಿ ಹೊಟ್ಟೆಗೆ ಅನ್ನ ತಿನ್ನಬೇಕು. 10 ಗಂಟೆ ತಿಂದು ಬರ್ತಾರೋ, ಇನ್ನೇ ತಿಂದಿಲ್ಲ ಅಷ್ಟೇ. ನೋಡಿ ನನ್ನ ಫೋನ್ ಬೆಳಗ್ಗೆ ಬಿಸಾಕ್ ಹೋಗಿರೋ, ಚಾರ್ಜ್ ಆಗಲ್ಲ ಫುಲ್ಲು. ಗೈಸ್ ಫೈನಲಿ ಕಿರಣ್ ಕಾರ್ನ ಟೆಸ್ಟ್ ಡ್ರೈವ್ ಮಾಡಿದ್ದಾಯಿತು. ಚೆನ್ನಾಗೈತೆ. ಫ್ರೆಂಡ್ ಕಾರ್ನ ಟೆಸ್ಟ್ ಡ್ರೈವ್ ಮಾಡಿ ಇವರ ಅಭಿಪ್ರಾಯ ತಿಳಿಸ್ಬೇಕು. ಹೇಳ್ರಿ. ಎಲ್ಲರಿಗೂ ರಾಂಗ್ ಇನ್ಫಾರ್ಮೇಶನ್ ಕೊಡ್ತಿದ್ಯಾ ನಂದು ಅಂತ. ಗೈಸ್ ಕಿರಣ ಆಕ್ಚುಲಿ ಮೇಂಟೈನ್ ಮಾಡಕ್ ಕೊಟ್ಟಿರೋ ಕಾರ್ ಅಂತ ಹೆಂಗೆ ಹೇಳೋದನ್ನ ಹೆಂಗೆ ಎಕ್ಸ್ಪ್ಲೋರ್ ಮಾಡೋದು ಕಾರ. ಗಾಯ್ಸ್ ಒಂದ್ ಲೆಕ್ಕ ಕಿರಣ್ ಅನ್ಕೊಂಡ್ರಿ, ಸದ್ಯ ಕಿರಣದಲ್ಲ ಆದ್ರೂ ಕಿರಣದೇನೆ. ಕಿರಣ್ ಕಾರ್ ತರ ಆದ್ರೆ ಕಿರಣದಲ್ಲ ಸದ್ಯಕ್ಕೆ ಆ ತರ. ಸೊ ಓಡಿಸಿದಾಯ್ತು. ನಾನು ಇವತ್ತೇ ಫಸ್ಟ್ ಟೈಮ್ ಓಡಿಸಿದ್ದು, ಬೇರೆ ಓಡಿಸಿದ್ದೀನಿ. ಅಣ್ಣಂದು ಅಂತ ಅಂದ್ಮೇಲೆ ಇವತ್ತು ಓಡಿಸಿದ್ದೀನಿ. ಮತ್ತೆ ತಪ್ಪು ನೀವು ಓಡಿಸ್ಲೇಬೇಕು ಅಂತ ಅಂದ್ಬಿಟ್ಟು ಓಡಿಸ್ತೀವಿ ಅಂದ್ರೆ ನಾನು ಮನೆಗೆ ಹೋಗಲ್ಲ ಅಂತಂದ. ಅದಕ್ಕೋಸ್ಕರ ಒಂದು ಶಾರ್ಟ್ ಹೋಗಿ ಬಂದಿದ್ದಾಯಿತು, ಶಾರ್ಟ್ ರೈಡು. ಸೊ ಇವಾಗ ನೆಕ್ಸ್ಟ್ ಇತ್ತಿಗೆ ಇವ್ರ ಮಂತೆಗೆ ಹೋಗ್ತಾ ಇದ್ದೀನಿ. ಇವ್ರ ಮಂತವ ನಮ್ಮ ಅಪ್ಪನ ಅಂಬಲೇಟರ್ ಗಾಡಿ ಐತೆ, ಹೀರೋ ಹೋಂಡಾ. ಚೈತನ್ಯ ತಗೊಂಡೋದ್ರಲ್ಲಿ ಅದನ್ನ ಎತ್ಕೊಂಡು ಹೀರಾವತ ಗೈಸೋದು. ಹೀರೋ ಹೋಂಡಾ ಅಂತ ಅವಮಾನ ಮಾಡ್ದಲ್ಲ ನಮ್ಮ ಹೀರಾವತ ನಮ್ಮ ಅಪ್ಪಂದು. ಅದನ್ನ ಎತ್ಕೊಂಡು ಇನ್ನೊಂದು ಸ್ವಲ್ಪ ಆರಾಮ ಟೈಮ್ ಕಳೆದು ಮನೆ ಕಡೆಗೆ ಹೋಗ್ಬೇಕು ಅಷ್ಟೇ ಗೈಸ್. ಪೀಸ್. ಆರು ಚೆನ್ನಾಗೈತೆ ನೋಡ್ರಿ ಕಾರು, ಜಾಸ್ತಿ ಓಡಿಲ್ಲ. ಜಸ್ಟ್ 6300 ಕಿಲೋಮೀಟ್ರು.
ಥ್ಯಾಂಕ್ ಯು ಬ್ರೋ ನನಗೆ ಟೆಸ್ಟ್ ಡ್ರೈವ್ ಕೊಟ್ಟಿದ್ದಕ್ಕೆ. ಇಲ್ಲಿ ಪರವಾಗಿಲ್ಲ. ನೀವು ಒಂಚೂರು ಮುಂದೆ ಬೇರೆ ತಗೊಂಡಾಗ ನನಗೆ ಕೊಟ್ಬಿಟ್ಟೆ ಟೆಸ್ಟ್ ಡ್ರೈವ್ ಮಾಡೋಕ್ಕೆ. ಒಂದು ವಾರನೇ ಕೊಡೋ ಬಿಡಿ ಬ್ರೋ. ನೋಡ್ದು ಒಂದು ವಾರ ಒಂದು ತಿಂಗಳು ಅಂತಂದ್ರೆ ಖುಷಿ ಆಗುತ್ತೆ ನನಗೆ. ಬಾಪಿ ತಗೊಳ್ಳೋಣ ತಗೊಂತೀವಿ ಗೈಸ್. ಡಿಪ್ರೆಷನ್ ಇದ್ದೀವಿ ಇಬ್ರು. ಒಂದೇ ಆ ಥರ ಯಾವುದು ಕೆಟ್ಕೊಂಡು ಬೀಳ್ದಂಗೆ ಚೆನ್ನಾಗಿದ್ದು ಬೀಳಲ್ಲ, ನಾವು ಬೀಳ್ಸ್ಕೊಂಬಾರ್ದು. ಬೀಳ್ದಂಗೆ ಇದ್ರೆ ಚೆನ್ನಾಗಿ ನೋಡಿ ಇಬ್ಬರು ಪಕ್ಕ ಡೆಲಿವರಿ ತರಬೇಕು. ಅದೆಲ್ಲ ಒಂದು ಆಸೆ. ಬೆಸ್ಟ್ ಫ್ರೆಂಡ್ ಗೋಲ್ಸ್ ಅಂತಾರಲ್ಲ ಆ ಥರ ನಿಮಗೂ ಬೆಸ್ಟ್ ಫ್ರೆಂಡ್ ಗೋಲ್ಸ್ ಇರ್ತದೆ. ನನ್ನ ಫ್ರೆಂಡ್ ಜೊತೆ ಈ ಕೆಲಸ ಮಾಡಬೇಕು ಆ ಕೆಲಸ ಮಾಡಬೇಕು ಅಂತ. ಕೆಲವರಿಗೆ ನಾನು ಏನು ಕಾರ್ ತರ್ತೀನಿ ಅದೇ ಥರ ಕಾರ್ ತಗೋಬೇಕು, ನಾನೇ ಬೈಕ್ ಅದೇ ಬೈಕ್ ತಗೋಬೇಕು ಅಂತ ಆಸೆ ಇರ್ತಲ್ಲ ಆ ಥರ. ಸೊ ನೋಡೋಣ ಒಂದಲ್ಲ ಒಂದು ದಿವಸ ಆದರೆ ದೇವರ ಆಶೀರ್ವಾದ ತಗೊಂತೀವಿ ಗೈಸ್. ಒಂದಲ್ಲ ಒಂದು ದಿವಸ. ಇವತ್ತು ಸ್ವಿಫ್ಟು, ನಾಳೆಗೆ BMW ಅಷ್ಟೇ. ನೀನು ಜಿಟ್ಟಿಲ್ಲವ್ರೆ ನಾವು ಹಂಗೆ ಮಾಡೋದು. ಫೋನ್ ಮಾಡ್ಬೇಕು ತಾನೇ, ಗೊತ್ತಿದ್ದೀನಿ ಇಲ್ಲ ಅನ್ನೋಕ್ಕೇನು ಫೋನ್ ಮಾಡ್ತೀಯಾ? ನಾನು ಚಿಕ್ಕ ಹುಡುಗನ ಕಳ್ದೋತಿನ. ಏನ್ ಚಿಕ್ಕ ಹುಡುಗ ನಾಳೆ ಓಡ್ತಾಳ ನೋಡು ಕಲಿ. ಏನ್ ಚಿಕ್ಕ ಹುಡುಗನ ದೊಡ್ಡ ಹುಡುಗನಪ್ಪ ಅಂತ ಭಯ ಆಗಲ್ವಾ? ನಾನೆಲ್ಲ ವಾಪಸ್ ಬರೋಣ ಮನೆಗೆ. ಗೊತ್ತಪ್ಪ ಯಾವಾಗ್ಲೂ ಇಲ್ಲ ಆಯ್ತ ಬತ್ತಿದ್ದೀನಿ ಅಂತ ಫೋನ್ ಮಾಡಿದೀನಿ. ಏನಂದ 3 ವಾರ ಬತ್ತೀನಿ ತಲ್ವ ಹೇಳಿದ್ವು ಮುಗಿತು ಅಂತಂದೆ. ಅಲ್ಲಿಂದ ಏನ್ ನಡ್ಕ ಬರ್ಕ ನೀನ್ ಇವತ್ತು ವಯಸ್ಕೊಂಡು ಮಾತಾಡ್ತಿದ್ರ ಟ್ರಾಫಿಕ್ ಜಾಸ್ತಿ ಇರ್ತವೆ, ಇರ್ತವೆ ಕುಕ್ಕರ್ಸ್ಬ ನೀನ್ ಇಂಥದ್ದು ಹೇಳದೆ ನೀನು ಇಂಥ ರೇಟ್ ಆಡ್ತಿ. ಇವತ್ತೇನೋ ಒಂದ್ ಮಕ್ಳು ಕಸ ದನ ಕಟ್ಬಿಟ್ಟು ಇವತ್ತು ಮಗನ ಕೈ ವಯಸ್ಕೊಂಡು ಮಾತಾಡ್ತಿ. ನೀನು ಸುಮಾರಾಗಿಲ್ಲ ಅಣ್ಣ. ಫೋನ್ ಮಾಡ್ಬಿಟ್ರೆ ಬಂದ್ಬಿಡುತ್ತೆ. ನೀನ್ ಹಳ್ಳಿ ಅಲ್ಲ ಅದು, ಕಣ್ಣೆಲ್ಲ 100 ಕಣ್ಣು ತಲೆ ಸುತ್ತಲೂ ಇರ್ಬೇಕು. ನಿನ್ಗಿರ್ತಾವ ಬಿಡು, ಏನಿರ್ತವೆ ಗೊತ್ತಾರೆ ದನ ಕಾಯಿ ಅಂತ ನಮ್ಮ ಹತ್ರ. ಹಳ್ಳಿಯವ್ರು ದನ ಕಾಯ್ತಾರೆ, ಸಿಟಿ ಕಡೆ ಗಾಡಿ ಹತ್ಕೊಂಡು ಹೋಗಿ ಗೊತ್ತಾಗ್ತದೆ ಕಷ್ಟ. ಅದೇ ತಗ ಒಂದೇಟ್ ಕೊಯ್ಯನ್ಸ್ಬಿಡ್ತೀನಿ. ಕೊಳಂಬರ ಕಲ್ಸೋ ಕೊಳಂಬರನ್ನ ಜಾಸ್ತಿ ಮಾತಾಡ್ರೆ ಕೊಯ್ಯನ್ಸ್ಬಿಡ್ತೀನಿ. ಏನ್ ಕಾಣ್ಬೇಕು ಅಕ್ಕ, ಈಗ ನೀನ್ ಹಳ್ಳಿಯ ಬೆಳೆದಿದ್ದು ಹಳ್ಳಿಯ ಹುಟ್ಟಿದ್ದಿ. ಈಗ ಹೋಗಪ್ಪ ಸಿಟಿ ಮೇನ್ ರೋಡ್ ಗಾಡಿ ಓಡಿಸೋನಿಗೆ ಗೊತ್ತು ಕಷ್ಟ ಸುಖ. ಅಯ್ಯೋ ಆಯ್ ಸುಂದಿರಯ್ಯಪ್ಪ. ಇನ್ನೇನು ಸಮಾಚಾರ? ಎಲ್ಲ ಹೇಳ್ಬೇಕಪ್ಪ. ದನ ಕಾಯ್ಕೊಂಬಂದೆ, ಹಾಲು ಕರ್ಕೊಟ್ರು ಹಾಲು ಹಾಕ್ಬಂದೆ, ನೋಡಿ ಟೀ ಕಾಯಿಸ್ಕೊಂಡು ಕುಡ್ದೆ ನೋಡಿ ಕೂತಿದ್ದೀನಿ. ಹಿಂದೆಗಡೆ ಕೂತ್ಕೊಂಡ್ರೆ ಹೊಟ್ಟೆ ಹಿಡ್ಕೊಂಡು ಕೂತ್ಕೊಂತಿ. ಎಷ್ಟು ಭಯ ಇರ್ತದೆ. ನಾನು ಕಾಲೇಜ್ ಎಲ್ಲ ಮುಗಿಸ್ಕೊಂಡ್ ಬಂದೆ, ಎಲ್ಲ ಕೊಟ್ರು. ಇನ್ನೇನಿಲ್ಲ ಮಾಸ್ಕ್ ಕಳಿಸ್ಕೊಂಡು ವಾಪಸ್ ಕೊಟ್ಬಿಟ್ರು. ಹೋಗಪ್ಪ ನಿನ್ ಕಾಲೇಜ್ ಕತೆ ಮುಗಿತು. ನಾಳೆಯಿಂದ ನಡೀತಿರು ಎಲ್ಗೋಲಿ ಕೆಲ್ಸಕ್ಕೆ ಕಡಿಕೆ ಕ್ಯಾಸ್ಕಿಂಗ್ ಕೊಲಿ ಏನಕ್ಕೆ ಇನ್ನು ಕ್ಯಾಸ್ಕೋದ್ರೆ ಏನ್ ಬರ್ತದಪ್ಪ? ಏನ್ ಹೋಗ್ಬೇಕಪ್ಪ. ನೀವು ಹಂಗೆ ಆಗೋತದ ಕ್ಯಾಸ್ಕೋದ್ರೆ ಏನ್ ಬರ್ತದೆ ಹೇಳಿ? ಏನ್ ಬತ್ತ ಸಂಬಳ ಕೊಡ್ತಾರೆ, ಹೋಗ್ ಮಾಡೋದು. ಸಂಬಳ ತಗೊಂಡು ಏನ್ ಮಾಡ್ಬೇಕು? ಏನ್ ಮಾಡ್ಬೇಕು? ಸಾಲ ತೀರ್ಸ್ಬೇಕು. ನಾವು 4 ತ್ಯಾಗದ್ ಬೇಡ, ಸಾಲ ತೀರ್ಸಿ. ಸಾಲ ತೀರ್ಸ್ಬಿಟ್ಟು ಏನ್ ಮಾಡ್ಬೇಕು? ಏನ್ ಮಾಡ್ಬೇಕು ಅಂದ್ರೆ ನೀನು 4 ಅಂತ ಆಗ್ಬೇಕಪ್ಪ. ಆಮೇಲೆ ಆಗ್ಬಿಟ್ಟು ಏನ್ ಮಾಡ್ಬೇಕು? ಆಗ್ಬಿಟ್ಟು ಏನ್ ಮಾಡ್ಬೇಕು? ಒಂದ್ ಮದ್ವೆ ಆಗು. ಆಮೇಲೆ ಆಗ್ಬಿಟ್ಟು ಆಗ್ಬಿಟ್ಟು ಏನ್ ಮಾಡುದು? ಈಗ ಅದೇ ಹೇಳ್ತೀನಿ. ಅದೆಲ್ಲ ಮಾಡಿದ್ರೆ ಏನ್ ಬರ್ತದೆ? ಏನ್ ಮಾಡಿದ್ರೆ ಹೆಂಡ್ರ ಮಕ್ಳು ಸಾಕ್ಬೇಕು, ನೀನು ನಮ್ಮಂಗ ಆಗ್ಬೇಕಪ್ಪ. ಅದೆಲ್ಲ ಮಾಡಿದ್ರೆ ಏನ್ ಬರ್ತದೆ ಹೇಳು? ಏನ್ ಬರ್ತದೆ? ಏನ್ ಮಾಡಿ ಹಿಂಗೆ ಇದ್ದು ಬಿಡ್ತೀವಿ. ಏನು ಮಾಡ್ಬೇಕು ಹೇಳತ್ತಲ್ಲ? ಏನಕ್ಕೆ ಮಾಡ್ಬೇಕು ಜೀವನಕ್ಕೆ? ನಾನು ಇವಾಗ ಮಾಡ್ತಿರೋದೇನು? ಏನ್ ಮಾಡ್ತಿದ್ಯಪ್ಪ ಒಪ್ಕೊಳ್ಳೋಣ. ಅದೇ ತಾನೇ ಎದ್ದಡಿ ಮತ್ತೆ ಕಾಲ್ ಕಾಯಿಸ್ಕೊಂಬ. ಈಗ ಹೋಗೋಣ ಅಂತ. ನೀ ಸುಮ್ಮನೆ ಕುಕ್ಕರ್ಸ್ಕೊಳ್ಳಲ್ಲ ಮುರಳಿ. ಅಯ್ಯಪ್ಪ ಥೂ ಗಬ್ನನ್ ಮತ್ತೆ ಏನೇನು ಬಂದಿದ್ದು ಕಡಿತದೆ. ಗಡ್ಡ ನಾಯ್ವಾಗ ಬೋಳ್ಸು, ಗಡ್ಡ ನಾಯ್ವಾಗ ಬೋಳ್ಸ್ಬಿಟ್ರೆ ಮಕ್ಕ ಪಕ್ಕ ಕಡ್ತದ್ ಕಣಲ್ಲ. ಈ ಕಡೆ ಓದ್ತೇ ಬಿಡ್ತದ. ಹೋಗು ಕೊಡಾರ್ ಅನ್ಕಂಡಿ ಹೋಯ್ತು. ಅದೇನೋ ಬರ್ಜಿಗೆ ಬರಗಾಲ್ ಗೊತ್ತು ನನಗೆ. ಬರ್ಗಕ್ಕೆ ಕಿರಣ ಕಾರ್ ತಗೊಂಡು ನಂಗೆ ಕೊಡ್ಸು ಓಡಿಸ್ಬೋದು ಇವತ್ತು. ಅಯ್ಯ ತಗೊಂಡ ದುಡ್ಡು ನಾನು ನಾವು ಮದುವೆ ಮಾಡಿದ್ರೆ ತಗೊಂಡು. ಹೌದಾ ಗೈಸ್? ಮದುವೆ ಮಾಡಿಲ್ಲ ನಾವು ತಗೊಂಡಿದ್ದೆ ಗೈಸ್. ಇದೇನು ಅತಿ ಶೀಘ್ರದಲ್ಲಿ ಯಾರಾದ್ರೂ ಕೊಡ್ಸಿದ್ರೆ ಒಂದು ಸೆಕೆಂಡ್ ಹ್ಯಾಂಡ್ ಕಾರ್ ಮಾಡಿದ್ರೆ ಯಾರು ಕಮೆಂಟ್ ಹಾಕಿದೆ. ಸ್ವಿಫ್ಟ್ ಯಾವ್ದಾದ್ರು ಚಿಕ್ಕದು 5 ಸೀಟ್ರು ನಮ್ಮ ಅಮ್ಮ ಕೊಡಿಸ್ತದೆ ಸಂಘದ ಕಾಸು ಇಟ್ಕೊಂಡು. ಈಗಿನ್ನ ಅದೇ ಬಾ ಇನ್ನೊಂದದೇ ಯಾವ್ದೋ ಒಂದು ಜಾತಿ ನಿಮ್ಮ ಅಪ್ಪ ಕಟ್ಟಿರೋದು. ಏನ್ ಜಾಕ್ಟೆ? ಖಾಲಿ ಹಾಕ್ಬಿಟ್ಟು ಕಾರ್ ಕೊಡ್ಸೋದು ಹೇಳ್ತಾರೆ ಯಾರು? ಯಾವ್ದು ಇಷ್ಟಕ್ಕೆ ಬರ್ತದಲ್ಲ ಗಾಯ್ಸ್. ಇಲ್ಲ ಗಾಯ್ಸ್, ಸೆಕೆಂಡ್ ಹ್ಯಾಂಡ್ ನೋಡಿ ಗಾಯ್ಸ್ 2-3 ಲಕ್ಷಕ್ಕೆ. ಹಳೆದಾದ್ರೂ ಪರವಾಗಿಲ್ಲ, 4 ಜನ ಹೊತ್ಕೊಂಡೋದ್ರೆ ಸಾಕು. ಆಲ್ಟೋ ತಗೊಂಬರೋಣ. ಆಲ್ಟೋ ಕಿವಿ ಒಂದ್ ಜೊತೆ ಕಿವಿ ಚಿನ್ನದವ ಎಲ್ಲ ಮಗಳು ಕೆಲಸ ಸಿಕ್ಬಿಟ್ಟು ತಾಂತಾರೆ ಗೈಸ್. ಸಿಗ್ತದ. ಏನು ಅವಶ್ಯಕತೆ ಇಲ್ಲ ಗಾಯ್ಸ್ ನಮಗೆಲ್ಲ ಸದ್ಯಕ್ಕೆ. ಮುಂದಕ್ಕೆ ನೋಡ್ಕೊಳ ಕೆಲ್ಸಕ್ಕೋಗಲ್ವಾ? ಏನ್ ಕೆಲಸ ಇಲ್ಲ ದನಕಾಯಿ ನೋಡಿ ಇನ್ನೊಂದು ಹೊಸ ಅದು ಯಾರು ಕೊಡ್ಸ್ತೀನಿ ಅಂತ ಹೇಳಿದ್ರೆ ಕೊಡ್ಸಿದ್ರೆ ಹೇಳೋದ್ ನಡಿ. ಏನಂತ? ಒಂದು ಹೊಸ ಕೊಡಿಸ್ತೀನಿಯಪ್ಪ ಮೇಸಕ್ ಹಾಕಿ ಮೇಯಿಸ್ಕೊಂಡಿರು ಅಂತನ. ಅದಕ್ಕಿಂತ ಕೆಲಸ ಅದ ನಡೆಯೋ ಹೋಗಿ. A few moments later. ಊಟ ಉಣ್ಣಲ್ವಾ? ಇಲ್ಲ ಏನು ಹಿಂಗೆ ಬಂದು ನೆನ್ಪು ಮಾಡ್ತಾ ಇದ್ದೀವಿ. ಬಾ ಏನು ಸಾರು? ಬಸಾರ್ ಬೇಡ ನಂಗೆ ಬಸಾರು. ಇನ್ನೇನ್ ತರ್ಲಿ? ಕೋಳಿ ಸಾರು ಬೇಕು. ಎದ್ ಬಾರ ನಾಯಿ ನನ್ನ ಮಗನೇ. ಬಾಡ್ತೀನಿ ಬಾಡ.
ಎದ್ದು ಬತ್ತಿ ಯಾರ ಪೂಜೆ ಗೀಜೆ ಆಗ್ಬೇಕ ಹೇಳು ಬಾರ್ಲ ಬರೀ ಎದ್ದಿ ನೋಡಿ ನಾನು ರಾತ್ರಿಯಾಗಿ ಇಕ್ಕೊಂಡು ಉಣ್ತೀನಿ ಬಾ ನನಗೆ ತಿನ್ನಕ್ಕೆ ಶಕ್ತಿ ಇಲ್ಲ, ವರ್ಕೌಟ್ ಮಾಡಿ ಜಾಸ್ತಿ ಸುಸ್ತಾಗದೆ. ನೀನೇ ಕೊಡು. ಬಾ ತಗೋಬೇಕು ಕೈಯ ನಂಗೆ ಕಿಕ್ಕಲ್ವಾ ನಿಂಗೆ ಕಿಕ್ಕಲ್ಲ ಒಯ್ಯಿರಿ, ನೀರು ಇರಿ. ಒಂದ ಮಕ್ಕಳ ನೀನು ಮುದ್ದೆ ಯಾಕೆ ಮಾಡಿಲ್ಲ ವಸಂತಿ? ವಸಂತಿ ಯಾಕ್ರಿ ವಸಂತಿ ನಿಮ್ಮ ಕಾಲೇ ಸುಳ್ಳೆ ಆಗೋಯ್ತಾ? ಏನಂದ ಏನೋ ಪಾಡಾಯ್ತು ನೀನು ಉಂಡ್ರಲ್ಲ ಮರಿ ಆತಲ್ಲ ಮುದ್ದೆ ಮಾಡ್ಬೇಕು ತಾನೆ? ಸ್ನ್ಯಾಕ್ಸ್ ಕೊಡು ಬರೀ. ಏನದು ಸ್ನ್ಯಾಕ್ಸ್ ಏನು ಹೇಳಿ ಸ್ನ್ಯಾಕ್ಸ್ ಅಂದ್ರೆ? ನನಗೆ ಗೊತ್ತಿಲ್ಲ ಸ್ವಾಮಿ ನಿನ್ ದೊಡ್ಡ ಮಗನ್ ಕೇಳಿ ತಿಳ್ಕೊ ನಾಗೇಶ್ನ. ಏನು ಚಪ್ಲಿ ನಿಪ್ಪಟ್ಟು ಮತ್ತೆ ಗೊತ್ತು. ಸ್ನ್ಯಾಕ್ಸ್ ಅಂದ್ರೆ ಏನು? ಟೀ ಕುಡಿಯುವಾಗ್ಲು ನೆಜ್ಗೆ ನೀನು ಅಲ್ಲಿ ಪ್ರಾಕ್ಟೀಸ್ ಮಾಡ್ಕೊ ಚೆನ್ನಾಗಿರ್ತದೆ. ನಂಗೆ ಬೇಡಪ್ಪ ನಂಗೆ ಹಂಗೆಲ್ಲ ತಿಂದ್ರೆ ನಂಗೆ ಆಗಲ್ಲ ಏನಾದ್ರು ವಾಂತಿ ಆಗ್ತದ? ಪುಟಾಣಿ ವಸಂತಮ್ಮಂದು ರವೆ ಉಂಡೆ ಸೂಪರ್ ಆಗದೆ ಅಂತ ವಿಡಿಯೋ ಮಾಡೋದು ನೋಡಿ ಅವರು. ಚೆನ್ನಾಗದ ಕಲ್ಲದಂಗೆ ಆಗಿವೆಲ್ಲ ದಿನ. ದೊಡ್ಡ ಇದ್ದಂಗೆ ಯಾರು ಏನ್ ಕಲ್ಲಾದಂಗ ಇಲ್ಲ ತಳದಿ ಮರಿ ರವೆ ಉಂಡೆ ಅಷ್ಟಪ್ಪ ಮಾಡ್ತಾ ಯಾರಾದ್ರು ಮಾಡ್ಯಾರು? ಇಷ್ಟಿಷ್ಟು ಚಿಕ್ಕ ಚಿಕ್ಕ ಮಾಡ್ಬೇಕಪ್ಪ. ನಾನು ತಿಂದೇ ನೋಡಿ ನೀವು ಇಷ್ಟು ಮಾಡಿದ್ದೀರ, ನೀವು ಒತ್ತು ಮಾಡತ್ತೆ ವಸಂತಮ್ಮ ಒಂದು ಮಾಡಿ 10 ರವೆ ಉಂಡೆ ಸೇರಿಸಿ ಒಂದು ಉಂಡೆ ಮಾಡಿದ್ವಿ. ಮುದ್ದೆ ಗತ್ರ ನಮ್ಮ ಹಳ್ಳಿಗಳ ಕಡೆ ಹಾಗೆ ಮಾಡೋದು.